प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। हरलीलावताराय शंकराय वरौजसे कैवल्यकलनाकल्पतरवे गुरवे नमः। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिः मुनिपुङ्गवम्। कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम। आरामः कल्पवृक्षाणां विरामः सकलापदाम् अभिरामस्त्रिलोकानां रामः श्रीमान् सनः प्रभुः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं प्रणतराक्षसान्तकम्। ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮತ್ತು ನಿಮ್ಮೆಲ್ಲರ ಅಂತಃಕರಣವನ್ನು ಬೆಳಗ್ತಾ ಇರುವಂಥ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿಮ್ಮ ಮನಸ್ಸಿನಲ್ಲಿ ಶ್ರೀರಾಮನ ಚಾರಿತ್ರ್ಯ ಶೋಧನೆ ವಿಷಯವಾಗಿ ನಾನು ಮಾತನಾಡ್ತೇನೆ ಎನ್ನುವಂಥ ವಿಷಯ ಓಡಾಡ್ತಾ ಉಂಟು. ಅದಕ್ಕೆ ಕಾರಣ ನಿನ್ನೆ ದಿವಸ ನಾನು ಕೊನೆಯಲ್ಲಿ ಅದೊಂದು ಶಬ್ದ ಹೇಳಿದ್ದೆ. ಆದರೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸವನು ಅವನೇ. ಆದ್ದರಿಂದ ಇವತ್ತು ಆ ವಿಷಯ ಬೇಡ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವರಂಗ ಇನ್ನೊಂದು ಸ್ವಲ್ಪ ಸಿದ್ಧ ಆಗಬೇಕು. ಹಾಗಾಗಿ ವಾಲಿಯನ್ನು ಮುಗಿಸುವ ಕೆಲಸ ಆಗಿಬಿಡಲಿ ಎನ್ನುವಂಥ ಒಂದು ಪ್ರಚೋದನೆ ಬಂದಿದ್ದರಿಂದ ಹಾಗಾಗಿ ಇವತ್ತು ಆ ವಾಲಿಯನ್ನು ನಾನು ಕರಿತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ವಿಷಯ, ರಾಮನ ಪ್ರಧಾನವಾದ 16 ಗುಣಗಳು. ಆ ಯಾವ ಗುಣಗಳನ್ನು ನಾನು ನೇರವಾಗಿ ಹೇಳಲಿಕ್ಕೆ ಹೋಗಲಿಲ್ಲ. ಅಲ್ಲಲ್ಲಿ ಒಂಥರ ಈ ಹುಲ್ಲುಗಾವಲಿನಲ್ಲಿ ಎತ್ತು ಮೆಂದ ಹಾಗೆ ಅಲ್ಲಲ್ಲೇ ಸ್ಪರ್ಶ ಮಾಡಿದ್ದೇನೆ. ನಿನ್ನೆ ದಿವಸ ನಾವು ಆ ಜಟಾಯುವಿನ ಸಂಸ್ಕಾರ ಮಾಡಿದ್ದನ್ನು ನೋಡಿದ್ದೇವೆ. ಜಟಾಯು ರಾಮನಿಂದ ಸಂಸ್ಕಾರ ಮಾಡಿಸಿಕೊಳ್ಳೋದಕ್ಕೆ ಅವನು ರಾಮನಿಗೆ ಮಾಡಿದ್ದೇನು ಅಂತಂದರೆ ಎರಡೇ ನೇರವಾಗಿ. ಒಂದು, ಆಶ್ರಮದಲ್ಲಿ ರಾಮ ಲಕ್ಷ್ಮಣರು ಇಲ್ಲದೇ ಇರುವಾಗ ಸೀತಾಮಾತೆಯ ರಕ್ಷಣೆ ದೃಷ್ಟಿಯಿಂದ ತನ್ನ ದೃಷ್ಟಿಯನ್ನು ಆತ ಹಾಯಿಸ್ತಾ ಇದ್ದ ಒಂದು. ಎರಡನೇದು, ಕೊನೆಗೆ ರಾವಣ ಕದ್ದೊಯ್ಯುವಾಗ ರಾಮನಿಗೋಸ್ಕರ ತನ್ನ ಪ್ರಾಣವನ್ನು ತೆತ್ತ. ಎಷ್ಟರ ಮಟ್ಟಿಗೆ ಹೇಳಿದರೆ ಆ ಸುದ್ದಿಯನ್ನು ಹೇಳುವವರೆಗೆ ತನ್ನ ಗುಟುಕು ಜೀವವನ್ನು ಹಿಡಿದುಕೊಂಡಿದ್ದ. ರಾಮ ಇದನ್ನು ಅತ್ಯಂತ ಮೌಲಿಕವಾದಂಥ ವಿಷಯವಂತ ಪರಿಭಾವಿಸಿದ. ಈ ಉಪಕಾರಕ್ಕೆ ನಾನು ಏನು ಮಾಡಿದರೂ ಕಡಿಮೆ ಅಂತ ತೀರ್ಮಾನ ಮಾಡಿದ. ಸಾಲದ್ದಕ್ಕೆ ದಶರಥನ ಗೆಳೆಯನೂ ಆಗಿದ್ದ.
ಹಾಗಾಗಿ ಅವನ ಔರ್ಧ್ವದೈಹಿಕ ಕ್ರಿಯೆಯನ್ನು ಮನುಷ್ಯರಿಗೆ ಮಾಡುವ ಹಾಗೆ ರಾಮ ಮಾಡಿದ್ದಾನೆ. ಅಡವಿಯಲ್ಲಿ ಸಿಗುವಂತಹ ಕೆಲವು ಧಾನ್ಯಗಳನ್ನು ತಂದು ಅವುಗಳನ್ನು ಬೇಯಿಸಿ ಅದಕ್ಕೆ ಪಿಂಡ ಪ್ರದಾನಾದಿಗಳನ್ನು ಸಹ ಮಾಡಿದ್ದಾನೆ. ಇದನ್ನು ನಾವು ನೆನಪಿಸಿಕೊಳ್ಳಬೇಕು. ಅಂದರೆ ರಾಮನ ಒಂದು ಮಹತ್ತರವಾದಂತಹ ಗುಣ ವಾಲ್ಮೀಕಿ ಮುನಿಗಳು ನಾರದರ ಹತ್ರ ಕೇಳಿದಾಗ ನಾರದ ಹೇಳಿದರು, ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಅಂತ. ಆ ಕೃತಜ್ಞ ಅಂದರೆ ಮಾಡಿದ ಉಪಕಾರವನ್ನು ಸ್ಮರಿಸುವವನು ಅಂತ ಅರ್ಥ ಅದಕ್ಕೆ. ಹಾಗಾಗಿ ನೋಡಿ, ಜಟಾಯು ಮಾಡೋದು ಎಲ್ಲ ಉಪಕಾರವನ್ನು ಸ್ಮರಿಸಿ ರಾಮ ಕೊನೆಗೇನು ಮಾಡಿದ, ಅವನಿಗೆ ಆ ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡಿ ಮತ್ತೆ ವಾಪಸ್ ಬರದೇ ಇರುವಂಥ ಲೋಕಕ್ಕೆ ನೀನು ಪ್ರಯಾಣ ಮಾಡು ಅಂತ ಹೇಳಿದ. ಈ ಭಾಗ್ಯ ಜಟಾಯುವಿಗೆ ಮಾತ್ರ ಸಿಕ್ಕಿದೆ. ಯಾಕೆಂದರೆ ರಾಮನಿಗೆ ಮಾಡಿದಂಥ ಕಿಂಚಿದ ಉಪಕಾರ. ಇದನ್ನು ವಾಲ್ಮೀಕಿ ಮುನಿಗಳು ಪದೇ ಪದೇ ಹೇಳ್ತಾರೆ. ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ. ರಾಮನ ವಿಷಯದಲ್ಲಿ ಒಂದು ಚೂರು ಇನಿತು ಉಪಕಾರ ಮಾಡಿದಿದ್ದರೂ ಸಹ ಅದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಅವರು ಮಾಡಿದ್ದಕ್ಕೆ 10ರಷ್ಟು ವಾಪಸ್ ಕೊಡ್ತಿದ್ದ ರಾಮ. ಕೃತೇನ ಏಕೇನ ತುಷ್ಯತಿ ಅಂತ ಈ ಮಾತನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ರಾಮನ ಸ್ವಭಾವ ಹೇಗಿತ್ತು ಅನ್ನೋದಕ್ಕೆ ಇದು ಇಲ್ಲೊಂದೇ ಅಲ್ಲ, ರಾಮನ ಇಡೀ ಚರಿತ್ರೆಯನ್ನು ನಾವು ನೋಡ್ತಾ ಹೋದಾಗ ಗೊತ್ತಾಗತ್ತೆ. ಅಯೋಧ್ಯೆಯಿಂದ ಹೊರಟ ರಾಮ ಸಂಜೆ ಶೃಂಗಬೇರಪುರಕ್ಕೆ ಬಂದಿದ್ದಾನೆ. ಅಲ್ಲಿ ಗುಹ ರಾಮನ ಗೆಳೆಯ. ಆತ ರಾಮ ಬರುವ ಸುದ್ದಿಯನ್ನು ಕೇಳಿ ಏನಾದರೂ ಮಾಡಿ ಸ್ವಾಗತ ಮಾಡಿ ಇವತ್ತು ಅವನಿಗೆ ಉತ್ತಮವಾದಂಥ ಆತಿಥ್ಯ ಕೊಡಬೇಕು ಅಂಥೇಳ ಭಾವಿಸಿಕೊಳ್ತಾನೆ. ಆದರೆ ವನವಾಸ ವ್ರತ ಕೈಗೊಂಡವನು ಯಾವುದೇ ಪಟ್ಟಣದ ಒಳಗೆ ಅಧಿಕೃತವಾಗಿ ಪ್ರವೇಶ ಮಾಡುವ ಹಾಗೆ ಇಲ್ಲ. ಅವನ ವಸತಿ ಎಲ್ಲವೂ ಸಹ ಏನಿದ್ದು ಸಹ ಕಾಡಿನ ಚೌಕಟ್ಟಿನೊಳಗೆ ಇರಬೇಕು. ಹಾಗಾಗಿ ರಾಮ ಅದು ಯಾವುದಕ್ಕೂ ಒಪ್ಪದೇ ಇದ್ದ. ಕೊನೆಗೆ ಅವನ ಊರಿನ ಹೊರಗಡೆಗೆ ಒಂದು ಮರದ ಕೆಳಗೆ ರಾಮ ವಿಶ್ರಾಂತಿ ಮಾಡ್ತಾನೆ. ಆ ರಾತ್ರಿ ರಾಮ ಏನೂ ತಗೊಂಡು ಹಾಗಿಲ್ಲ. ಆವತ್ತು ಗುಹ ಪದೇ ಪದೇ ಕೇಳ್ತಾನೆ, ನಿನಗೆ ನಾನು ಏನು ಮಾಡಲಿ, ಹಾಲು ಕೊಡಲಾ, ಹಣ್ಣು ಕೊಡಲಾ, ಏನು ಕೊಡಲಿ ಅಂತ. ಅದು ಯಾವುದನ್ನೂ ಸಹ ರಾಮ ತೆಗೆದುಕೊಂಡಿದ್ದಲ್ಲಿ ನಮಗೆ ನೇರವಾಗಿ ಕಾಣೋದಿಲ್ಲ. ಆದರೆ ರಾಮ ಒಂದು ಮಾತನ್ನು ಹೇಳ್ತಾನೆ ಅಲ್ಲಿ. ಏನು ಅಂದರೆ, ಅಶ್ವಾನಾಂ ಖಾದನೇನಾಹಂ ಅರ್ಥಿ ನಾಣ್ಯೇನ ಕೇನಚಿತ್ ಏತಾವತಾ ಅತ್ರ ಭವತಾ ಭವಿಷ್ಯಾಮಿ ಸುಪೂಜಿತಃ. ನನಗೆ ನೀನೇನೂ ಮಾಡಬೇಕಾದದ್ದಿಲ್ಲ. ನನ್ನನ್ನು ಅಯೋಧ್ಯೆಯಿಂದ ಇಲ್ಲಿಯವರೆಗೆ ಎಳೆದು ತಂದಿವೆಯಲ್ಲ ನನ್ನ ರಥವನ್ನು, ನಾನು ಕುಳಿತ ರಥವನ್ನು ಕುದುರೆಗಳು ಎಳೆದು ತಂದಿವೆಯಲ್ಲ, ಆ ಕುದುರೆಗಳಿಗೆ ತುಂಬ ಆಯಾಸವಾಗಿದೆ. ಅದಕ್ಕೋಸ್ಕರ ಆ ಕುದುರೆಗಳಿಗೆ ನೀನು ಒಂದು ಹಿಡಿ ಹುಲ್ಲನ್ನು ಕೊಟ್ಟರೆ, ಅಶ್ವಾನಾಂ ಖಾದನೇನಾಹಂ ಅರ್ಥಿ ನಾಣ್ಯೇನ ಕೇನಚಿತ್, ನನ್ನ ಕುದುರೆಗಳಿಗೆ ಒಂದಿಷ್ಟು ಹುಲ್ಲನ್ನು ಕೊಟ್ಟರೆ ಅದೇ ನೀನು ನನಗೆ ಮಾಡುವಂಥ ಮಹಾದೊಡ್ಡ ಅತಿಥಿ ಸತ್ಕಾರ, ಅದೇ ಆತಿಥ್ಯ ಅಂತ ರಾಮ ಹೇಳ್ತಾನೆ. ಅದ್ರ ಬಿಟ್ಟರೆ ಇನ್ನೇನು ತಗೊಂಡಿಲ್ಲ ಅವನು. ಅದಾದಮೇಲೆ ಬೆಳಗಾತ ಎದ್ದು ರಾಮ ಹೊರಡಬೇಕು. ರಾಮನ ಜೊತೆಗೆ ಆ ಗುಹನೂ ಸಹ ಒಂದಿಷ್ಟು ದೂರ ಹೆಜ್ಜೆ ಹಾಕಿದ್ದಾನೆ. ಆಗ ಗುಹ ಪದೇ ಪದೇ ಹೇಳ್ತಾನೆ, ನನ್ನಿಂದ ಏನೂ ಮಾಡಿಸ್ಕೊಂಡಿಲ್ಲ. ಅವರಿಬ್ಬರು ಬಾಲ್ಯ ಸ್ನೇಹಿತರು, ಗುಹ ಮತ್ತು ರಾಮ. ಅವನು ಜಾತಿಯಲ್ಲಿ ಬೇಡರ ಜಾತಿಯವನು. ಆದರೆ ರಾಮನ ಜೀವನದಲ್ಲಿ ಇಂಥವ್ರು ತುಂಬ ಜನ ಬಂದು ಹೋಗ್ಬಿಡ್ತಾರೆ. ಏಕೆಂದರೆ ಆ ಭಕ್ತರಾದವರು ಜಾತಿಯ ಎಲ್ಲೆಯನ್ನು ಮೀಡಿರ್ತಾರೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಕೊನೆಗೆ ನನ್ನಿಂದ ಏನೂ ನೀವು ಮಾಡಿಸ್ಕೊಂಡಿಲ್ವಲ್ಲೋ ಅಂತ ಪದೇ ಪದೇ ಹೇಳಿದಾಗ ರಾಮ ಒಂದು ಮಾತನ್ನು ಹೇಳ್ತಾನೆ. ಎಂಥ ಮಾತು ಅಂತಂದರೆ, ಅರ್ಚಿತಾಶ್ಚೈವ ಹೃಷ್ಟಾಶ್ಚ ಭವತಾ ಸರ್ವಥಾ ವಯಂ. ನನಗೆ ನೀನು ನನಗೇನು ಬೇಕು ಅದೆಲ್ಲವನ್ನೂ ಮಾಡಿದ್ದೀಯ ನೀನು. ಅದೆಲ್ಲಕ್ಕಿಂತ ದೊಡ್ಡದಾದಂಥ ಉಪಕಾರ ಅಂದರೆ ಪದ್ಭ್ಯಾಂ ಅಭಿಗಮಾಚ್ಚೈವ ಸ್ನೇಹ ಸಂದರ್ಶನೇನ ಚ. ಈಗ ನಾನು ಮನಗಿದ ಜಾಗದಿಂದ ಈ ನದಿಯ ತೀರದವರೆಗೆ ನೀನು ಹೆಜ್ಜೆ ಹಾಕ್ಕೊಂಡು ಬಂದಿದ್ದೀಯಲ್ಲ, ಅದು ಏನು ಹೇಳುತ್ತೆ ಗೊತ್ತಾ ಗುಹ? ಪ್ರಾಚೀನರ ಒಂದು ಮಾತು, ಉದಕಾಂತಂ ಸ್ನಿಗ್ಧಜನೋ ಅನುಗಂತವ್ಯ ಅಂತ. ಅಂದರೆ ನಮಗೆ ತೀರಾ ಆತ್ಮೀಯರು, ಗೌರವಕ್ಕೆ ಅರ್ಹರಾದವರು ನಮ್ಮ ಮನೆಗೆ ಬಂದರೆ
ಅವರನ್ನು ಅಷ್ಟು ದೂರ ಹೋಗಿ ಕಳಿಸಿಕೊಡಬೇಕು. ಎಲ್ಲಿಯವರೆಗೆ ಅಂದರೆ ಅದಕ್ಕೊಂದು ಬಾರ್ಡರ್. ಆ ಬಾರ್ಡರ್ ಯಾವುದಂದರೆ ಉದಕಾಂತಂ, ಎಲ್ಲಿ ನೀರಿರುತ್ತೋ ಅಲ್ಲಿಯವರೆಗೆ ಹೋಗಿ ಅವರನ್ನು ಕಳಿಸಿಕೊಡಬೇಕು. ಸ್ನಿಗ್ಧಜನೋ ಅನುಗಂತವ್ಯ. ಪ್ರಾಯಶಃ ಪಟ್ಟಣದಲ್ಲಿ ಇವತ್ತು ಈ ಒಂದು ಕ್ರಮ ನಶಿಸಿ ಹೋಗಿದೆ. ಹಳ್ಳಿಗಳಲ್ಲಿ ಹಿರಿಯರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಗೊತ್ತು. ಮನೆ ಹೆಣ್ಣು ಮಕ್ಕಳು ಬಂದರೆ ಅವರನ್ನು ಏನು ಮಾಡ್ತಾರೆ ಕೇಳಿದರೆ, ಅವರ ತೋಟದ ತುದಿಗೆ ಒಂದು ಸಣ್ಣ ಕೋಡಿ ಹರಿಯತ್ತಲ್ಲ, ಅಲ್ಲಿವರೆಗೆ ಕಳಿಸಿ ಇನ್ನು ನೀನು ಹೋಗಬಾ, ನಾನು ವಾಪಸ್ ಹೋಗ್ತೇನೆ ಅಂತ. ಈ ರಾಮಾಯಣದಲ್ಲಿರುವಂಥ ಈ ಬಂದಂಥ ಮಾತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಸಹ ಆಚರಣೆಯಲ್ಲುಂಟು. ಯಾಕೆ ಹೀಗೆ ಮಾಡ್ತಾರೆ ಅಂತ ಬಾಲ್ಯದಲ್ಲಿ ನನಗೆ ವಿಚಾರ ಬಂದಿತ್ತು, ಉತ್ತರ ಸಿಕ್ಕಿರಲಿಲ್ಲ. ರಾಮಾಯಣ ಓದಿ ಆದಮೇಲೆ ಸಿಕ್ತು, ಓಹೋ ಹೀಗೆ ಅಂತ. ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಇದೇ ಮಾತನ್ನು ಹೇಳ್ತಾನೆ, ಉದಕಾಂತಂ ಸ್ನಿಗ್ಧಜನೋ ಅನುಗಂತವ್ಯ ಅಂತ. ನೋಡಿ, ಎಲ್ಲ ಗ್ರಂಥಗಳಲ್ಲೂ ಇಂತಹ ನಮ್ಮ ಭಾರತೀಯ ಪರಂಪರೆಯ ಶಿಷ್ಟಾಚಾರದ ಕ್ರಮ ಸಮಾನವಾಗಿ ಉಲ್ಲೇಖ ಆಗತ್ತೆ. ಹಾಗಾಗಿ ರಾಮ ಹೇಳ್ತಾನೆ, ಅರ್ಚಿತಾಶ್ಚ, ನನ್ನ ಕುದುರೆಗಳಿಗೆ ನೀವು ಹುಲ್ಲನ್ನು ಕೊಟ್ಟಿದ್ದೀಯಲ್ಲ, ಅದರಿಂದ ನನಗೆ ಸಂತೋಷ ಆಗಿದೆ. ಸರ್ವಥಾ ವಯಂ ಪದ್ಭ್ಯಾಂ ಅಭಿಗಮನಾಚ್ಚ, ಈಗ ನನ್ನ ಜೊತೆಗೆ ಇಷ್ಟು ದೂರ ಹೆಜ್ಜೆ ಹಾಕ್ಕೊಂಡು ಬಂದಿದ್ದೀಯೆ. ಯಾವನು ಇಷ್ಟು ದೂರ ಹೆಜ್ಜೆ ಹಾಕ್ತಾನೋ ಅವನ ಜೊತೆಗೆ ಗಾಢವಾದ ಸ್ನೇಹ ಇದ್ದಾಗ ಮಾತ್ರ ಅದು ಸಾಧ್ಯ. ಹಾಗಾಗಿ ನನ್ನ ಜೊತೆಗೆ ನಿನ್ನ ಸ್ನೇಹವನ್ನು ಈ ಹೆಜ್ಜೆ ಹಾಕೋದ್ರ ಮೂಲಕ ನೀನು ಪ್ರಕಟಿಸಿದ್ದೀಯೇ. ಹಾಗಾಗಿ ಗುಹ, ನಾನು ಇನ್ನೇನೂ ನಿರೀಕ್ಷೆ ಮಾಡುವುದಿಲ್ಲ, ನಿನ್ನ ಉಪಕಾರವನ್ನು ಮತ್ತೆ ಮತ್ತೆ ಸ್ಮರಿಸ್ತೇನೆ ಎಂದ. ಇದಲ್ವ ಕೃತಜ್ಞತೆ. ಸ್ವಾರಸ್ಯ ಅಂದರೆ ಸೂಕ್ಷ್ಮವಾದ ವಿಷಯಗಳು ಇವೆಲ್ಲ. ಇಂತಹ ಗುಹನಿಗೆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ರಾಮ ಏನನ್ನೂ ಕೊಟ್ಟಿದ್ದು ಕಾಣೋದಿಲ್ಲ. ಸುಗ್ರೀವನಿಗೆ ಕೊಟ್ಟ, ವಿಭೀಷಣನಿಗೆ ಕೊಟ್ಟ, ಆಮೇಲೆ ಆಂಜನೇಯನಿಗೆ ಕೊಟ್ಟ, ಆದರೆ ಇವನನ್ನು ಬಿಟ್ಟ ಅಂತ ಹೇಳ್ತಾರೆ ಕೆಲವು ಜನ. ಕೊಟ್ಟಿದ್ದು ಕಾಣೋದಿಲ್ಲ ಸಹಜವಾಗಿ. ಇದಕ್ಕೋಸ್ಕರ ಕೆಲವು ಸಂಪ್ರದಾಯದವರು ಒಂದು ಮಾತನ್ನು ಹೇಳ್ತಾರೆ ನೋಡಿ, ಈ ಗುಹನಿಗೆ ರಾಮ ಇಲ್ಲೇನು ಕೊಡಲಿಲ್ವಲ್ಲ, ಅದಕ್ಕೋಸ್ಕರ ಇವರೆಲ್ಲರಿಗೂ ಕೊಟ್ಟಿದ್ದಕ್ಕಿಂತ ಮಿಗಿಲಾದದ್ದನ್ನು ಮುಂದೆ ಕೃಷ್ಣಾವತಾರದಲ್ಲಿ ಕೊಡ್ತಾನೆ ಅಂತ. ಏನು ಅಂತಂದರೆ, ಕೃಷ್ಣ ತನ್ನ ಅವತಾರವನ್ನು ಪರಿಸಮಾಪ್ತಿಗೊಳಿಸುವಾಗ ಆ ಅರಳಿ ಮರದ ಕೆಳಗೆ ಶಂಖಚಕ್ರ ಗದಾಧಾರಿಯಾಗಿ ಕುಳಿತಿದ್ದ. ಕುಳಿತಾಗ ಅವನ ಕಾಲು ಪದ್ಮಾಸನ ಹಾಕಿ ಕುಳಿತಿದ್ದ, ಆ ಅಂಗುಷ್ಟ ಹೀಗೆ ಅಲ್ಲಾಡ್ತಾ ಇತ್ತು. ಅದನ್ನು ನೋಡಿದಾಗ ಆ ಬೇಡ ಬರ್ತಾನೆ ಅಲ್ಲಿ. ಅವನೇನು ಮಾಡ್ತಾನೆ, ಯಾವುದೋ ಒಂದು ಹಕ್ಕಿ ಹೀಗೆ ತಲೆ ಅಲ್ಲಾಡ್ತಾ ಉಂಟು ಅಂದರೆ ಬಾಣ ಬಿಡ್ತಾನೆ ಅದಕ್ಕೆ. ಆ ಬಾಣ ಕೃಷ್ಣನ ಅಂಗುಷ್ಟಕ್ಕೆ ತಾಗುತ್ತದೆ. ಒಂದು ಸಲ ಹಾಯ್ ಅಂತಾನೆ ಕೃಷ್ಣ. ಈ ಶಬ್ದವನ್ನು ಕೇಳಿ ತಕ್ಷಣ ಅವನ ಹೆಸರು ಜರಾವ್ಯಾಧ ಅಂತ. ಓಡೋಡಿ ಬಂದು ನೋಡ್ತಾನೆ, ಅದು ಕೃಷ್ಣನ ಪಾದ ಆಗಿತ್ತು. ನನ್ನಿಂದ ತಪ್ಪಾಯಿತು ಅಂಥೇಳಿ ಕಾಲಿಗೆ ಬಿದ್ದು ಗೋಗರದು ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಇದು ನಿನ್ನಿಂದ ಆಗಬೇಕಾದ ಕೆಲಸ. ಅಂದರೆ ಹೀಗೆ ನೀನು ಇಲ್ಲಿ ಮಾಡಬೇಕಿತ್ತು, ತನ್ಮೂಲಕ ನಾನು ನಿನಗೆ ನನ್ನ ಈ ಕೊನೆಯ ರೂಪವನ್ನು ತೋರಿಸಬೇಕಿತ್ತು, ಬೇರೆ ಯಾರಿಗೂ ತೋರಿಸಲಿಲ್ಲ. ಸ್ವಾರಸ್ಯ ಅಂದರೆ ಇದು ಉಪಕಾರ ಹೌದು ಹೇಳ್ತೀರಲ್ಲ, ಹೇಳ್ತೀರಾ? ಹೌದು ತಾನೆ? ಹಾಗಾಗಿ ಆತ ಹೇಳ್ತಾನೆ, ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯೇ, ನನ್ನ ಅವತಾರ ಪರಿಸಮಾಪ್ತಿಗೆ ನೀನು ನನ್ನೊಂದಿಗಿದ್ದು ಈ ಸಹಾಯ ಮಾಡಬೇಕಿತ್ತು, ಮಾಡಿದ್ದೀಯೇ, ನಿನಗೆ ಒಳ್ಳೆಯದಾಗತ್ತೆ ಮುಂದೆ ಅಂಥೇಳಿ. ಅಂದರೆ ಉತ್ತಮವಾದಂಥ ಸದ್ಗತಿ ನಿನಗಾಗಲಿ ಅಂಥೇಳಿ ಕೃಷ್ಣ ಹೇಳ್ತಾನೆ. ತನ್ನ ಆ ಕೊನೆಯ ಒಂದು ದೃಶ್ಯವನ್ನು ಅವನಿಗೆ ಮಾತ್ರ ಕೃಷ್ಣ ತೋರಿಸ್ತಾನೆ. ಹೇಳೋದು ಆ ಸಂಪ್ರದಾಯದಲ್ಲಿ ಅಂದರೆ, ನೋಡಿ ಇಲ್ಲಿ ಏನೂ ಕೊಡಲಿಲ್ಲ, ಅಲ್ಲಿ ಇಂಥ ಒಂದು ಅವಕಾಶವನ್ನು ಅವನಿಗೆ ಕೊಟ್ಟ. ಏನಿದ್ರೂ ಸಹ ನಮಗೆ ಇಲ್ಲಿ ಬಂದಂತಹ ಕೃತಜ್ಞ ಕೃತಂ ಜಾನಾತೀತಿ ಕೃತಜ್ಞ. ಭಗವಂತ ಅವನಿಗೆ ಮಾಡಿದ ಕಿಂಚಿತ್ತನ್ನೂ ಸಹ ಆತ ಮರೆಯದೆ ನೆನಪಿಸಿಕೊಳ್ತಾನೆ ಅನ್ನೋದಕ್ಕೆ. ಇಲ್ಲೊಂದು ಪ್ರಶ್ನೆ ನಮಗೆ ಸಹಜವಾಗಿ ಕಾಡುತ್ತೆ, ಏನು ಅಂತಂದರೆ, ಅಲ್ರಿ ಭಗವಂತನಿಗೆ ನಾವೇನು ಉಪಕಾರ ಮಾಡೋದು? ಅವನು ಮಹಾನುಭಾವ, ಅವನಿಗೆ ನಮ್ಮಂಥವ್ರ ಉಪಕಾರದ ಅವಶ್ಯಕತೆ ಇದೆಯಾ ಅಂತಂದರೆ, ಅವನಿಗೆ ನೇರವಾಗಿ ನಾವು ಉಪಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಭಕ್ತರಿಗೆ ಏನಾದರೂ ಮಾಡಿದ್ದಿದ್ರೂ ಸಹ ಅವನು ತನಗೆ ಮಾಡಿದ ಉಪಕಾರ ಅಂತ ಭಾವಿಸ್ತಾನಂತೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ, ಅನುತ್ತಮೋ ದುರಾಧರ್ಷ ಕೃತಜ್ಞ ಮೇದಿನೀಪತಿ ಅಲ್ವ. ನೋಡಿ, ಎಲ್ಲೇ ಉಂಟು ಶಬ್ದ, ಇಲ್ಲೂ ಅದೇ ಶಬ್ದ ಉಂಟು, ಕೃತಜ್ಞ. ಅಂದರೆ
ಹಾಗೆ ಭಾವಿಸ್ತಾನೆ. ಹೇಗೆ ಅಂತಂದರೆ ಇದಕ್ಕೆ ಪ್ರಾಚೀನರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ಧನಿಕ ದೊಡ್ಡದಾಗಿ ಮನೆ ಕಟ್ಟಿಸಿದ್ದಾನೆ. ಅವನ ಮನೆಗೆ ಯಾರೂ ಬರೋದಿಲ್ಲ. ಇದೇ ಸಂದರ್ಭದಲ್ಲಿ ಒಬ್ಬ ಪ್ರವಾಸಕ್ಕೆ ಹೊರಟಂಥ ಒಂದು ವಿಪ್ರ ರಾತ್ರಿ ತಂಗೋದಕ್ಕೆ ಜಾಗ ಇಲ್ಲದೇ ಇದ್ದಾಗ ಅಕಸ್ಮಾತ್ ಆಗಿ ಈ ಧನಿಕನ ಮನೆಯ ಹೊರಗಡೆಯ ಸಿಟ್ಔಟ್ ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿದ್ದಾಗ ಆತ ರಾತ್ರಿ ಅಲ್ಲಿ ಬಂದು ಅವನ ಮನೆಯ ಆ ಸಿಟ್ಔಟ್ನ ನೆಲ ಮೇಲೆ ಮನಗಿದ. ಬೆಳಗಾತ ಈ ಧನಿಕ ಎದ್ದು, ಅಂದರೆ ಅವನಿಗೆ ಸುಪ್ರಭಾತ ಆಗೋಷ್ಟೊತ್ತಿಗೆ ಇವನು ಅಲ್ಲಿಂದ ಎದ್ದು ಹೋಗಿ ಆಗಿತ್ತು. ಯಾರು? ಈ ಯಾತ್ರಿಕ ವಿಪ್ರ. ಆದರೆ ಇಂಥದ್ದನ್ನು ಸಹ ಭಗವಂತ ಪರಿಗಣಿಸಿ, ಆಹಾ, ನನ್ನ ಭಕ್ತನ ಅಂಥ ಯಾತ್ರೆ ವಿಪ್ರನಿಗೆ, ಪ್ರವಾಸಿಗನಿಗೆ ನೀನು ನಿನ್ನ ಮನೆ ಜಾಗವನ್ನು ಕೊಟ್ಟಿಲ್ಲ ಒಂದು ರಾತ್ರಿ ತಂಗೋದಕ್ಕೆ ಅಂತೇಳಿ ಇಂಥದ್ದನ್ನೂ ಗುರುತಿಸ್ತಾನೆ ಅವನು. ಹಾಗಾಗಿ ಕೃತಜ್ಞ. ಅಷ್ಟರ ಮಟ್ಟಿಗೆ ಆತ ತನ್ನ ಭಕ್ತನಲ್ಲ, ಯಾರು ಧನಿಕ, ಇವನು ಭಕ್ತ. ಆ ಧನಿಕನಿಗೆ ತನ್ನ ಮನೆಗೆ ಅವನು ಬಂದಿದ್ದೂ ಗೊತ್ತಿಲ್ಲ, ಬೆಳಗಾತ ಎದ್ದು ಹೋದದ್ದೂ ಗೊತ್ತಿಲ್ಲ. ಆದರೆ ಅವನ ಜಾಗದಲ್ಲಿ ಇದ್ದಿದ್ದು ಮಾತ್ರ ಸತ್ಯ ತಾನೆ ಅವನು. ಅಷ್ಟರಿಂದಲೇ ಆತ ತೃಪ್ತನಾಗಿ ಏನು ಮಾಡ್ತಾನಂತೆ, ಆ ಧನಿಕನಿಗೆ ಒಳ್ಳೆಯದನ್ನು ಮಾಡ್ತಾನೆ. ಹಾಗಾಗಿ ಕೃತಜ್ಞ. ಇಷ್ಟರ ಮಟ್ಟಿಗೆ ಆತ ಕೃತಜ್ಞ ಎನ್ನುವಂಥ ತನ್ನ ಗುಣವನ್ನು ಅಳವಡಿಸಿಕೊಂಡವನು. ಅದರಿಂದ ಎಂದೂ ಸಹ ಆತ ಚ್ಯುತನಾಗೋದಿಲ್ಲ ಎನ್ನುವಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಈ ರಾಮನ ಈ ಗುಣಕ್ಕೆ ಒಂದು ಮಂಗಳವನ್ನು ತಾತ್ಕಾಲಿಕವಾಗಿ ಮಾಡಿ ಮತ್ತು ವಾಲಿಯ ಕಡೆಗೆ ನಾವು ವಾಲೋಣ. ಏನು ಅಂತಂದರೆ ಪ್ರಶ್ನೆ ಇಷ್ಟೇ, ಈ ವಾಲಿ ಮತ್ತು ಸುಗ್ರೀವ ನಮ್ಮ ಇತಿಹಾಸದಲ್ಲಿ ಈ ಅಣ್ಣ ತಮ್ಮ ಇಬ್ಬರು ತುಂಬ ಪ್ರಸಿದ್ಧರಾದವರು. ಇವರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಬೇಕು ನಾನು. ಒಬ್ಬನ ಹಿನ್ನೆಲೆಯನ್ನು ಹೇಳಿದರೆ ಇನ್ನೊಬ್ಬನಿಗೂ ಸಹ ಅದು ಅಪ್ಲೈ ಆಗುತ್ತೆ, ಅಂದರೆ ಅದು ಹೊಂದಾಣಿಕೆ ಆಗುತ್ತೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಹೀಗೆ ಅಂತ ನೋಡಿ. ಈ ಕಡೆ ಅಯೋಧ್ಯೆಯಲ್ಲಿ ಮತ್ತು ಜನಕಪುರಿಯಲ್ಲಿ ಒಂದು ಮಾನುಷ ಪರಂಪರೆ, ಅಂದರೆ ಮನುಷ್ಯ ಸಂತತಿ, ಮಾನವ ಒಂದು ಜನಾಂಗ. ಆ ಕಡೆಯ ಲಂಕೆಯಲ್ಲಿ ಪೂರ್ತಿಯಾಗಿ ರಾಕ್ಷಸ ಜನಾಂಗ ಅಲ್ವಾ. ಇದ್ರ ಮಧ್ಯದಲ್ಲಿ ಒಂದು ಪೂರ್ತಿ ಮನುಷ್ಯರೂ ಅಲ್ಲದ, ರಾಕ್ಷಸರೂ ಅಲ್ಲದ ವಾನರ. ಅವರು ನರರಲ್ಲ, ಕಿನ್ನರರಂತೂ ಅಲ್ವೇ ಅಲ್ಲ, ಅವರು ವಾನರರು. ವಾಲ್ಮೀಕಿ ಮನೆಗಳ ಈ ಕಥಾ ಸಂಗಮ ಹೀಗುಂಟು. ಏನು ಇವರ ಹಿನ್ನೆಲೆ? ಮನುಷ್ಯರಂತೂ ಅಲ್ಲ, ನೆನಪಿಟ್ಕೊಳ್ಬೇಕು, ರಾಕ್ಷಸರು ಅಲ್ಲ. ಈ ಎರಡು ಜನಾಂಗದಲ್ಲಿ ಮಧ್ಯದಲ್ಲಿ, ಅಂದರೆ ಈ ಸಂತತಿಯ ಮಧ್ಯೆಯಲ್ಲಿ ಬರುವಂಥ ಒಂದು ಸಮುದಾಯ. ಹೇಗಿತ್ತು ಅದು ಅಂತಂದರೆ ನೋಡೋಣ ಮೂಲ ಹೇಗೆ ಅಂತ. ಅದೊಂದು ಸಲ ಮೇರು ಪರ್ವತದಲ್ಲಿ ಕುಳಿತಂಥ ಬ್ರಹ್ಮ ತಪಸ್ಸಿನಲ್ಲಿ ತೊಡಗಿದ್ದಂತೆ. ಹಾಗೆ ತಪಸ್ಸು ಮಾಡ್ತಾ ಇರುವಾಗ ಅವನ ಕಣ್ಣಿನಿಂದ ಒಂದು ಬಿಂದು ಕಣ್ಣೀರ ಹನಿ ನೆಲಕ್ಕೆ ಬಿತ್ತು. ನೆಲಕ್ಕೆ ಬಿದ್ದಾಗ ಅದರಿಂದ ಒಂದು ಆಕಾರ ಉತ್ಪನ್ನವಾಯಿತು. ಆ ಆಕಾರದ ಹೆಸರೇ ವೃಕ್ಷ ರಜಸ್ ಅಂತ. ರಜಸ್ ಅಂದರೆ ಕೊಳೆ, ಮಲಿನ ಅಂತ ಅರ್ಥ. ಕಣ್ಣೀರು ಕಣ್ಣಿನ ಕೊಳೆ ತಾನೆ. ಅಕ್ಷ ಏನದು? ಅಕ್ಷ ಅಂದರೆ ಕಣ್ಣು. ಅದರಿಂದ ಬಿದ್ದಂತಹ ಈ ಬಿಂದುವಿನಿಂದ ಅವನು ಹುಟ್ಟಿದ್ರಿಂದ ಅವನ ಹೆಸರು ವೃಕ್ಷರಜಸ್ ಅಂತ. ಈತ ಪುರುಷನಾಗಿದ್ದ ಹುಟ್ಟಬೇಕಿದ್ರೆ. ಕೊನೆಗೆ ಏನಾಯಿತು ಅಂದರೆ, ಹುಟ್ಟಿದ ಅಪ್ಪನೇ ನಮಸ್ಕಾರ ಮಾಡ್ದ, ಹುಟ್ಟುಡ್ತಾನೆ ಬೆಳೆದ, ಸಂಚಾರ ಮಾಡ್ತಾ ಮಾಡ್ತಾ ಮೇರು ಪರ್ವತದಲ್ಲಿ ಒಂದು ಸರೋವರ ಇತ್ತು, ಅಲ್ಲಿ ಹೋಗಿ ಇಳಿದು ನೋಡ್ದ ಯಾರೋ ಸಿಗ್ತಾರಾ ಏನೋ ಎತ್ತ ಅಂತ. ಮಹಾಬಲಿಷ್ಠನಾಗಿದ್ದವನು, ಯಾರೂ ಸಿಗಲಿಲ್ಲ. ದಡಕ್ಕೆ ಬಂದು ನೋಡಿದರೆ ಗ್ರಹಚಾರ ಹೆಣ್ಣಾಗಿಬಿಟ್ಟಿದ್ದವನು. ಕೊನೆಗೆ ಅತ್ಯಂತ ಸುಂದರವಾದಂಥ ಸ್ತ್ರೀ ಆತ ಹೇಳಬೇಕು, ಅವಳು ಹೇಳಬೇಕು ಗೊತ್ತಿಲ್ಲ. ಈಗ ಕೊನೆಗೆ ಏನಾಯಿತು,
ಇಂತಹ ಈ ಸುಂದರ ಸ್ತ್ರೀಯನ್ನು ಕಂಡಾಗ ನೇರವಾಗಿ ಭಗವಾನ್ ಸೂರ್ಯನಾರಾಯಣ ಆಕೆಯನ್ನು ನೋಡಿದ. ಅದಾದಮೇಲೆ ದೇವೇಂದ್ರನು ಅದೇ ಸಂದರ್ಭದಲ್ಲಿ ಬ್ರಹ್ಮನ ದರ್ಶನಕ್ಕೆ ಬರ್ತಾ ಇದ್ದ. ಹಾಗಾಗಿ ಆ ಸ್ತ್ರೀಯನ್ನು ನೋಡಿ ಮೋಹಿಸಿಕೊಂಡಂತಹ ದೇವೇಂದ್ರನ ತೇಜಸ್ಸು ಏನಾಯಿತು, ಆ ಸ್ತ್ರೀಯ ಕತ್ತಿನ ಮೇಲೆ ಬಿತ್ತು. ಸೂರ್ಯನ ತೇಜಸ್ಸು ಏನಾಯಿತು ಕೇಳಿದಲ್ಲ, ದೇವೇಂದ್ರನ ತೇಜಸ್ಸು ಆ ವೃಕ್ಷರಸ್ ಎನ್ನುವಂತಹ ಸ್ತ್ರೀಯ ಬಾಲದ ಮೇಲೆ ಬಿತ್ತು. ಆಮೇಲೆ ಸೂರ್ಯನ ತೇಜಸ್ಸು ಆ ಸ್ತ್ರೀಯ ಕತ್ತಿನ ಮೇಲೆ ಬಿತ್ತು. ಬಿದ್ದಾದ ಮೇಲೆ ಅದರಿಂದ 2 ಸಂತತಿ ಹುಟ್ಟಿತು. ಆ ವೃಕ್ಷರಜ ಸ್ತ್ರೀ ಅದರ ಕತ್ತಿನ ಮೇಲೆ ಬಿದ್ದಂಥ ತೇಜಸ್ಸಿನಿಂದ, ಅಂದರೆ ಸೂರ್ಯನ ತೇಜಸ್ಸಿನಿಂದ ಹುಟ್ಟಿದವನೇ ಸುಗ್ರೀವ. ಸುಗ್ರೀವ ಅಂದರೆ ಏನು, ಸುಂದರವಾದಂಥ ಕೊರಳು ಇರುವವನು ಅಂತ ಅರ್ಥ. ಇವನು ವಾಲಿ, ಆ ಬಾಲದ ಮೇಲೆ ಬಿದ್ದಿತ್ತಲ್ಲ ಇಂದ್ರನ ತೇಜಸ್ಸು, ಅದರಿಂದ ಹುಟ್ಟಿದವನು. ಆದ್ದರಿಂದ ಅವನ ಹೆಸರು ಬಾಲ, ವಾಲ, ವಾಲಿ ಹೀಗಾಯಿತು. ಬಾಲ ಉಳ್ಳವನು ಅಂತ ಅರ್ಥ ಅದಕ್ಕೆ. ಅಂದರೆ ಒಂದು ಸುಂದರವಾದಂಥ ಬಾಲ ಇತ್ತು. ಏನಪ್ಪ ಹೀಗಾಗೋಯಿತು, ನಾನು ಸ್ತ್ರೀ ಆಗಿಬಿಟ್ನಲ್ಲ ಅಂಥೇಳಿ ತನಗೆ ಜನ್ಮ ಕೊಟ್ಟಂಥ ಅಪ್ಪನ ಹತ್ರ ಬ್ರಹ್ಮನ ಹತ್ರ ಹೋಗೋಣ ಅಂತ ಆಲೋಚನೆ ಮಾಡ್ತಾ ಹೋಗೋಷ್ಟು ಹೊತ್ತಿಗೆ ಮತ್ತನ ಪುರುಷನಾಗ್ಬಿಟ್ಟ. ಇದು ನಮಗೆ ಹೇಳುವಂತಹ ಹಿನ್ನೆಲೆಗೆ ಪೂರಕವಾದಂತಹ ಅಂಶ. ಇಷ್ಟ ಆದಮೇಲೆ ಕೊನೆಗೆ ಈ ವೃಕ್ಷರಜಸ್ ಏನು ಮಾಡಿದ, ಬ್ರಹ್ಮ ಹೇಳ್ತಾನೆ ಹೋಗು ಕಿಷ್ಕಿಂಧೆಯಲ್ಲಿ ರಾಜ್ಯಭಾರ ಮಾಡು ಅಂತ ಹೇಳಿದ. ಕಿಷ್ಕಿಂಧೆ ಮತ್ಯಾವುದೂ ಅಲ್ಲ, ಅದೆಲ್ಲ ನಮ್ಮೂರೇನೆ, ನಮ್ಮ ಹಂಪಿ ಇವತ್ತಿನದು. ಬಳ್ಳಾರಿ, ಹಂಪಿ, ಹೊಸಪೇಟೆ ಇವೆಲ್ಲವೂ ಸಹ ಅಂದಿನ ಕಿಷ್ಕಿಂಧೆ. ಕೊನೆಗೆ ಅವನು ಬರ್ತಾನೆ. ಆಮೇಲೆ ಈ ಹಿರಿಯ ಮಗನ ಅಂತ ವಾಲಿಗೆ ಪಟ್ಟ ಕಟ್ಟಿ ಆತ ಹೊರಟೋಗ್ತಾನೆ ಹೀಗೆ ಅಂತ. ಹೀಗೆ ಆ ವಾಲಿ ರಾಜ್ಯಭಾರ ಮಾಡ್ತಾ ಅಲ್ಲಿ ಇದ್ದಂತಹ ವಾಲಿ ಈ ಜನಾಂಗ ಹೇಗಿತ್ತು ಅಂತಂದರೆ, ನಾನು ಮೊದಲೇ ಹೇಳಿದ್ದೇನೆ, ವಾನರರು ಅಂದರೆ ಇವತ್ತಿನ ಮಂಗಗಳಂತೆ ಅಲ್ಲ. ಯಾಕೆಂದರೆ ಇವತ್ತಿನ ಮಂಗ ಬರೇ ಮಂಗ ಅಷ್ಟೇ, ಏನೂ ಇಲ್ಲ. ಆದರೆ ಇವು ಥರದ ಭಾಷೆಗಳಲ್ಲಿ ಮಾತಾಡ್ತಾ ಇದ್ವು. ನಾವು ನೆನ್ಪಿಟ್ಕೊಳ್ಬೇಕು ಇದನ್ನು. ಹಾಗಾಗಿ ಅವರ ಭಾಷೆ ಅದು ಮಾನುಷ ಸಂಸ್ಕೃತವೂ ಅವರಿಗೆ ಬರ್ತಿತ್ತು. ಆಂಜನೇಯ ಸೀತಾದೇವಿಯನ್ನು ಹುಡುಕೊಂಡು ಲಂಕೆಗೆ ಹೋದಾಗ ಸೀತೆಯನ್ನು ನೋಡಿ ಆತ ಯಾವ ಭಾಷೆಯಲ್ಲಿ ಮಾತನಾಡಲಿ ಈಗ ಅಂತ ದೊಡ್ಡ ಒಂದು ಸಂಶಯವನ್ನು ವ್ಯಕ್ತಪಡಿಸ್ಕೊಳ್ತಾನೆ. ಯಾಕೆಂದರೆ ನಾನೇನಾದ್ರೂ ಇವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತನಾಡಿದರೆ ಸೀತೆಗೆ ನಾನು ರಾವಣನೇ ಇರಬಹುದು ಎನ್ನುವಂಥ ಸಂಶಯ ಬರಬಹುದು. ಅಷ್ಟೇ ಅಲ್ಲ, ಮತ್ತೆ ಪುನಃ ಅರ್ಥ ಆಗದೇ ಇರುವ ಭಾಷೆಯಲ್ಲಿ ಮಾತನಾಡಿದರೆ ಏನೂ ಪ್ರಯೋಜನ ಆಗದೇನೂ ಇರಬಹುದು. ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂತಂದರೆ, ವಾಚಂ ಚೋದಾಹರಿಷ್ಯಾಮಿ ಮಾನುಷೀಂ ಇಹ ಸಂಸ್ಕೃತಾಂ ಅಂತಾನೆ ಆಂಜನೇಯ. ನಾನು ಇಲ್ಲಿ ಮಾನುಷ್ಯರು ಅಂದರೆ ಮನುಷ್ಯರು ಆಡುವ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತೇನೆ. ಸೀತೆ ಕೋಸಲ ದೇಶದಿಂದ ಬಂದವಳಾದ್ರಿಂದ, ನೇಪಾಳ ಬಂದವಳಾದ್ರಿಂದ, ಜನಕಪುರಿಯಿಂದ ಬಂದವಳಾದ್ರಿಂದ, ಅಯೋಧ್ಯೆಯ ಸೊಸೆ ಆದ್ದರಿಂದ ಅವಳಿಗೆ ಈ ಮಾನುಷ ಸಂಸ್ಕೃತ ಎನ್ನುವುದು ಸಹಜವಾಗಿ ಅರ್ಥ ಆಗುತ್ತೆ, ಬೇರೆ ಇಲ್ಲಿಯವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಭಾಷೆಯಲ್ಲಿ ಅವಳ ಸಂವಹನ ಅಂಥೇಳಿ ತೀರ್ಮಾನ ಮಾಡಿ ಆ ಮಾನುಷಿ ಸಂಸ್ಥೆಯಲ್ಲಿ ಮಾತನಾಡ್ತೇನೆ ಅಂತಾನೆ ಆಂಜನೇಯ. ಅಂದರೆ ಅವರಿಗೆ ಬೇರೆ ಬೇರೆ ಭಾಷೆ ಬರ್ತಿತ್ತು ಅನ್ನೋದು ಇದರಿಂದ ಸ್ಪಷ್ಟ. ಮತ್ತೆ ಮುಂದೆ ರಾಮ ಈ ಪ್ರದೇಶಕ್ಕೆ ಹೋಗುವಾಗ ಬರಬೇಕಿದೆ, ಶಬರಿ ಹತ್ರ ಒಂದು ಶಬ್ದ ಹೇಳ್ತಾನೆ. ಶಬರಿ ಚಾರುಭಾಷಿಣಿ ಅಂತ, ಅಂದರೆ ಅತ್ಯಂತ ಸುಂದರವಾಗಿ ಮಾತನಾಡುವವಳು ಅಂತ ಅವಳಿಗೆ ರಾಮ ಕೊಟ್ಟಂಥ ಬಿರುದು ಯಾವ ಭಾಷೆಯಲ್ಲಿ? ಸಂಸ್ಕೃತದಲ್ಲಿ ಅಲ್ವಾ? ಆಯಿತು. ಅದಾದ ಮೇಲೆ ಹಾಗೆ ಅಂತ ಇವರಿಗೆ ಬಾಲ ಜನ್ಮತಃ ಇತ್ತ ಅಂತಂದರೆ ಜನ್ಮತಃ ಇದ್ದಾಗಿಲ್ಲ. ಯಾಕೆಂದರೆ ಆ ಸ್ತ್ರೀ ವಾನರರಿಗಂತೂ ಬಾಲ ಇರಲಿಲ್ಲ ಅನ್ನೋದು ಸ್ಪಷ್ಟ, ಅದು ರಾಮಾಯಣದಲ್ಲಿ ಬರ್ತದೆ. ಆದರೆ ಆ ಗಂಡು ವಾನರರಿಗೆ ಬಾಲ ಅನ್ನೋದು ಜನ್ಮತಃ ಬಂದಿದ್ದಲ್ಲ ಅಂತ ಕಾಣುತ್ತೆ. ಅದು ಹೇಗಿತ್ತು ಅಂತಂದರೆ ಒಂದು ರೀತಿಯಲ್ಲಿ ಅವರ ಗುರುತ ಆಗಿತ್ತು. ಅಂದರೆ ನಾವು ಈಗ ಈ ಸೊಂಟೆಗೆ ಬೆಲ್ಟ್ ಎಲ್ಲ ಕಟ್ಕೊಳ್ತೇವಲ್ಲ, ಹಾಗೆ ಅವರು ಸಹ ಒಂದು ರೀತಿಯಾಗಿ ಅದನ್ನು ಟೊಂಕಕ್ಕೆ ಕಟ್ಟಿಕೊಳ್ತಾ ಇದ್ದರು ಹೀಗೆ ಅಂತ.
ಆದ್ದರಿಂದ ಅದೊಂದು ಚಿಹ್ನೆ, ಅದೊಂದು ಗುರುತು ಆಗಿತ್ತು. ಅದಕ್ಕಿಂತ ಹೆಚ್ಚಿಗೆ ಅವರಿಗೆ ಅದೊಂದು ಗೌರವದ ಸಂಕೇತ ಆಗಿತ್ತಂತೆ. ಇದ್ರೂ ಇರ್ಬೋದು. ಇವತ್ತಿಗೂ ಸಹ ಒಂದು ಸೂಕ್ಷ್ಮವಾಗಿ ಗಮನಿಸಿ ನೀವು, ಒಂದು ಕಪಿ ಮಂಗ ಸತ್ತಿದೆಯೋ ಇಲ್ಲೋ ಅಂತ ನೋಡಬೇಕಿದ್ರೆ ಮೊದಲು ಉಳಿದ ಮಂಗಗಳು ಬಂದು ಅದರ ಬಾಲವನ್ನು ಎತ್ತಿ ಹೀಗೆ ನೋಡ್ತವೆ. ಅದು ಪ್ರತಿಕ್ರಿಯಿಸಿದರೆ ಅದು ಬದುಕಿದೆ ಅಂತ ಅರ್ಥ. ಅದು ಪ್ರತಿಕ್ರಿಯಿಸದೆ ಇದ್ದರೆ ಮತ್ತೆ ಅದು ಸತ್ತಿತು ಅಂತ ಅರ್ಥ. ಹಾಗಾಗಿ ಅವುಗಳಿಗೆ ಅಲ್ಲಿಯೇ ಬಾಲ ಇತ್ತು ಅಂತಂದರೆ ಆ ಪುಚ್ಛ, ಈ ಲಾಂಗೂಲ ಏನಂತೆ, ಅದವರಿಗೆ ತುಂಬ ಅಲಂಕಾರದ ವಸ್ತುವಾಗಿ ಇತ್ತು ಅಂತ. ಅದೇನು ಆಶ್ಚರ್ಯ ಅಲ್ಲ. ಮಂಗಗಳಿಗೆ ಟೊಂಕದ ಮೇಲೆ ಇತ್ತು ಈ ಅಲಂಕಾರದ ವಸ್ತು. ಈ ರಾಜಸ್ಥಾನದ ಕಡೆಗೆಲ್ಲ ಹೋದ್ರೆ ಒಂದು ಪೇಟ ಇರುತ್ತೆ. ಆ ಪೇಟದ ಹಿಂದ್ಗಡೆ ಇಷ್ಟುದ್ದ ಬಾಲ ಜೋತಾಡ್ತಾ ಇರುತ್ತೆ ನೋಡಿ ನೀವು. ಯಾಕೆ ಕಟ್ಕೊಳ್ಬೇಕು ಅದನ್ನು? ಅದೊಂದು ಅಲಂಕಾರದ ವಸ್ತು ಹೀಗೆ ಅಂತ. ಹೀಗೆ ಈ ವಾನರ ಚಿಹ್ನೆ ಆಗಿತ್ತು ಅದು ಅಂತ. ಅಷ್ಟೇ ಅಲ್ಲ, ಮತ್ತು ಇವರು ತಮಗೆ ಬೇಕಾದಂಥ ರೂಪವನ್ನು ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ರು. ರಾಮ ಲಕ್ಷ್ಮಣರು ಪಂಪಾ ತೀರಕ್ಕೆ ಬಂದಾಗ ಆಂಜನೇಯ ಅಲ್ಲಿಗೆ ಬರ್ತಾನೆ. ಹೇಗೆ ಬಂದ ಅವನು? ಕಪಿರೂಪನಾಗಿ ಬಂದಿಲ್ಲ, ಬ್ರಹ್ಮಚಾರಿ ರೂಪದಿಂದ ಬಂದ. ಅಂದರೆ ಅವರಿಗೆ ಈ ಬ್ರಹ್ಮಚಾರಿ ಹೀಗಿರಬೇಕು ಅನ್ನೋದು ಗೊತ್ತಿದೆ ಅಂತಾಯಿತು. ಅಂದರೆ ಬ್ರಹ್ಮಚಾರಿ ಆಗುವಾಗ ನಾವು ಕೊಡುವ ಸಂಸ್ಕಾರ ಅವರಲ್ಲೂ ಇತ್ತು ಅನ್ನೋದು ಸ್ಪಷ್ಟ. ಯಾಕೆ ಹೇಳ್ತೇನೆ ಅಂದರೆ ಈ ಮಾತನ್ನು, ಅವರಿಗೆ ಉಪವೀತ ಧಾರಣೆ ಇತ್ತು, ಸಂಧ್ಯಾ ವಂದನೆ ಮಾಡ್ತಿದ್ರು, ಅದರ ಜೊತೆಗೆ ಅವರು ದೈವಾಂಶ ಸಂಭೂತರು ತಾವು ಅಂತ ಹೇಳಿಕೊಳ್ತಾ ಇದ್ದರು ಇರಬಹುದು. ಆದರೆ ಯಾವುದು ಇರಲಿಲ್ಲ ಅಂತಂದರೆ ಅಗ್ನಿಸಾಕ್ಷಿಕವಾದಂಥ ವಿವಾಹ ಪದ್ಧತಿ ಅವರಲ್ಲಿ ಇರಲಿಲ್ಲ. ಆಮೇಲೆ ದಾಂಪತ್ಯದ ಒಪ್ಪಂದ ಮನುಷ್ಯರಂತೆ ಒಂದು ನಿರ್ಬಂಧದ ಚೌಕಟ್ಟಿನಲ್ಲಿ ಇರಲಿಲ್ಲ, ಸ್ವಚ್ಛಂದವಾಗಿತ್ತು. ಇಷ್ಟು ಹೇಳಿದರೆ ಸಾಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಅವರ ಜೀವನ ಈ ರೀತಿಯಾಗಿ ಸಾಕ್ತಿತ್ತು. ಇಷ್ಟು ಹಿನ್ನೆಲೆಯಲ್ಲಿ ನಾವು ವಾಲಿಯ ಕಡೆಗೆ ಬಂದರೆ, ಅವನ ಹಿನ್ನೆಲೆ ಹೇಳಿದ್ದೇನೆ ನಾನು. ಇದು ಸುಗ್ರೀವನ ಪಾತ್ರಕ್ಕೂ ಇಷ್ಟು ಬೇಕಾದದ್ದು. ಸಾಮಾನ್ಯವಾಗಿ ರಾಮಾಯಣವನ್ನು ಓದಿದವರು, ಓದದೇ ಇರುವವರು ಇಬ್ಬರೂ ಸಹ ಸಮಾನವಾಗಿ ರಾಮನನ್ನು ಟೀಕಿಸುವುದು ಮತ್ತು ರಾಮನನ್ನು ತೆಗಳುವುದು ಈ ವಾಲಿಯ ಹನನದ ಪ್ರಸಂಗದಲ್ಲಿ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ರಾಮ ವಾಲಿಯನ್ನು ಕೊಂದಿದ್ದು ಸರಿಯಿಲ್ಲ, ಮರೆಯಲ್ಲಿ ನಿಂತು ಕೊಂದ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಏನು ಆಕ್ಷೇಪಗಳು? ಇವತ್ತು ಆಕ್ಷೇಪ ಹೇಳ್ತೇನೆ, ನಾಳೆ ಮತ್ತು ರಾಮನ ಚಾರಿತ್ರ್ಯ ಬಂದಾಗ ಸ್ಪಷ್ಟಪಡಿಸ್ತೇನೆ. ಯಾಕೆಂದರೆ ಈ ಆಕ್ಷೇಪಗಳಿಗೆ ಇವತ್ತೇ ನಾನು ಉತ್ತರ ಕೊಡುವುದರಿಂದ ವಾಲಿಗೆ ಏನೂ ಲಾಭ ಆಗೋದಿಲ್ಲ, ರಾಮನ ಪಾತ್ರದ ಗೌರವ ಹೆಚ್ಚಾಗ್ತದೆ ಅಲ್ವಾ? ಹಾಗಾಗಿ ಈ ಆಕ್ಷೇಪ ಅಂದರೆ ರಾಮಾಯಣ ಓದಿದವರು ಓದಿದವರು ಇಬ್ಬರು ಮಾಡುವಂಥದ್ದು ಏನು ಅಂತಂದರೆ, ವಾಲಿಯನ್ನು ರಾಮ ಸಾಯ್ತಿದ್ದು ತಪ್ಪು. ಯಾಕೆಂದರೆ ವಾಲಿ ರಾಮನಿಗೆ ಏನೂ ಅನ್ಯಾಯವನ್ನು ನೇರವಾಗಿ ಮಾಡಲಿಲ್ಲ. ಇದು ನಂಬರ್ 1. ನಂಬರ್ 2, ವಾಲಿಯನ್ನು ರಾಮ ಮರೆಯಲ್ಲಿ ನಿಂತು ಹೊಡೆದದ್ದು ಎರಡನೇ ತಪ್ಪು. ಎಲ್ಲ ಪಟ್ಟಿ ಮಾಡ್ಕೊಳ್ಳಿ, ಬೇಕಾಗುತ್ತೆ ನಾಳೆ ರಾಮ ಉತ್ತರ ಹೇಳಬೇಕಿದ್ರೆ. ಮೂರನೇದು ಏನು ಅಂತಂದರೆ, ವಾಲಿ ತಮ್ಮನಾದ ಸುಗ್ರೀವನ ಜೊತೆ ಯುದ್ಧ ಮಾಡಬೇಕಿದ್ರೆ ಆತ ಮರೆಯಲ್ಲಿ ನಿಂತು ಅವನಿಗೆ ಹೊಡೆದದ್ದು ಇನ್ನೊಂದು ತಪ್ಪು. ಒಬ್ಬನ ಜೊತೆ ಯುದ್ಧ ಮಾಡಬೇಕಿದ್ರೆ ಅವನ ಮೇಲೆ ಇನ್ನೊಬ್ಬ ಆಕ್ರಮಣವನ್ನು ಮಾಡಬಾರದು ಎನ್ನುವಂಥದ್ದು ಯುದ್ಧ ನಿಯಮ. 3ನೇದು. 4ನೇದು, ಅಣ್ಣ ತಮ್ಮಂದಿರ ಜಗಳ ಅದು ಕೌಟುಂಬಿಕ ಕಲಹ. ಈ ಕೌಟುಂಬಿಕ ಕಲಹದಲ್ಲಿ, ಅವರ ಕುಟುಂಬದ ಜಗಳದಲ್ಲಿ ರಾಮ ಯಾಕೆ ಪ್ರವೇಶ ಮಾಡಬೇಕಿತ್ತು? ಇದು 4ನೆಯ ಆಕ್ಷೇಪ. 5ನೇದು, ಸುಗ್ರೀವನ ಸಖ್ಯ ಮಾಡೋದಕ್ಕಿಂತ ಮೊದಲೇ ರಾಮ ವಾಲಿಯ ಸಖ್ಯ ಮಾಡಿದ್ದಿದ್ರೆ ವಾಲಿ ಅನಾಯಾಸವಾಗಿ ರಾಮನಿಗೆ ಸೀತೆಯನ್ನು ತಂದು ಕೊಡ್ತಿದ್ದ. ಅದನ್ನು ಬಿಟ್ಟು ಕೈಲಾಗದೇ ಇರುವಂಥ ಸುಗ್ರೀವನ ಸಖ್ಯ ಮಾಡಿದ್ದು ಯಾಕೆ? ಅಂದರೆ ವಾಲಿಯನ್ನು ಸಾಯಿಸಿದ್ದು ಯಾಕೆ ಇಂಡೈರೆಕ್ಟಾಗಿ ಎನ್ನುವ ಹಿನ್ನೆಲೆಯಲ್ಲಿ ಆ ವಾಲಿಯ ಹನನದ ಬಗ್ಗೆ ಬಹಳಷ್ಟು ಜನ ಆಕ್ಷೇಪ ಮಾಡ್ತಾರೆ. ನಾನು ರಾಮನ ಚಾರಿತ್ರ್ಯ ಶೋಧನೆಯಲ್ಲಿ ಇದಕ್ಕೆ ಉತ್ತರ ಹೇಳ್ತೇನೆ. ಸರಿ, ಇಂತಹ ವಾಲಿ ಹೇಗಿದ್ದ? ಈ ಪ್ರಶ್ನೆ ಹೀಗೆ ಇರಲಿ, ಇದಕ್ಕೆ ಉತ್ತರ ನಾಳೆ ಅಥವಾ ಮುಂದೆ ಬರುವ ದಿನಗಳಲ್ಲಿ ರಾಮನ ಚಾರಿತ್ರ್ಯ ಶೋಧನೆಯಲ್ಲಿ. ಈ ವಾಲಿ ಮಹಾಪ್ರಚಂಡ ಪರಾಕ್ರಮಿ.
ಎಷ್ಟು ಪ್ರಚಂಡ ಪರಾಕ್ರಮಿ ಅಂದರೆ ಪ್ರಾಯಶಃ ಆ ಕಾಲದಲ್ಲಿ ಇವನಷ್ಟು ಪರಾಕ್ರಮಿಯಾದವನು ಇನ್ನೊಬ್ಬ ಇರಲಿಲ್ಲ. ಇವನ ಹತ್ರ ಯುದ್ಧಕ್ಕೆ ಬಂದವರು ಎಲ್ಲರೂ ಸಹ ಇವನ ಸೋತ್ಕೊಂಡು ಹೋಗಿದ್ದಾರೆ. ರಾಮ ಒಬ್ಬನನ್ನು ಬಿಟ್ಟರೆ ಮಿಕ್ಕ ಎಲ್ಲರನ್ನೂ ಸಹ ಆತ ಹೆಡೆಮುರಿ ಕಟ್ಟಿ ಬಿಸಾಡಿದ್ದಾನೆ. ಅಂತಹ ಪರಾಕ್ರಮಿ. ಅದೊಂದು ಸಲ ಏನಾಯಿತು ಅಂತಂದರೆ, ನಮ್ಮ ಖಳನಾಯಕ ಶಿಖಾಮಣಿ ಇದ್ದಾನಲ್ಲ ರಾವಣ, ಅವನು ಕಾರ್ತವೀರ್ಯಾರ್ಜುನನ್ನು ಕೆಣಕೋದಕ್ಕೆ ಹೋಗಿ ಅವನ ಹತ್ರ ಪಿಟ್ಟು ತಿಂದ್ಕೊಂಡು ಬಂದ. ಆದರೆ ಅವನಿಗೆ ಯಾಕೋ ಈ ರಾವಣನಿಗೆ ಸಮಾಧಾನ ಆದರೂ ಆಗಲಿಲ್ಲ. ಏನು ಹೊಡಿತಾರೆ ಬಡಿತಾರೆ ಯುದ್ಧದಲ್ಲಿ ಇದೆಲ್ಲ ಇರೋದೇ ಏನು ಮಹಾ, ನಾ ಏನೂ ಕಳ್ಕೊಂಡಿಲ್ವ ಅಂಥೇಳಿ ಕೆಲವು ದಿವಸ ಬಿಟ್ಟು ಮತ್ತೆ ಪುನಃ ಕಿಷ್ಕಿಂಧೆಗೆ ಬಂದ. ಕಿಷ್ಕಿಂಧೆಗೆ ಬಂದು ನನಗೆ ವಾಲಿಯ ಜೊತೆ ಯುದ್ಧ ಮಾಡಬೇಕು, ಎಲ್ಲಿದ್ದಾನೆ ಅವನು ವಾಲಿ ಅಂತ ಕೂಗಿ ಅಬ್ಬರಿಸಿ ಕರೆದ. ಆಗ ಅಲ್ಲಿ ವಾಲಿ ಇರಲಿಲ್ಲ. ತಾರೆಯ ತಂದೆ ಇದ್ದ. ಅವನು ಹೇಳ್ತಾನೆ, ವಾಲಿ ಇಲ್ಲಪ್ಪ, ಈಗ ಅವನು ಸಂಧ್ಯಾ ವಂದನೆ ಮಾಡೋದಕ್ಕೆ ಸೂರ್ಯೋದಯಕ್ಕಿಂತ ಮೊದಲೇ ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರಕ್ಕೆ ಹೋಗಿದ್ದಾನೆ. ಒಂದು ದಿನದಲ್ಲಿ ಅವನು 4 ಸಮುದ್ರ ದಡದಲ್ಲಿ ನಿಂತು ಸಂಧ್ಯಾ ವಂದನೆ ಮಾಡ್ತಿದ್ದ ವಾಲಿ. ಹಾಗಾಗಿ ಅವನನ್ನು ನೀನು ನೋಡಬೇಕು ಅಂತಾದರೆ ಅಲ್ಲಿಗೆ ಹೋಗು. ಯಾಕೆ ಸುಮ್ಮನೆ ಅವಸರ ಪಡ್ತೀಯೇ, ಬಂದುಬಿಡ್ತಾನೆ ಒಂದು ಅರ್ಧ ಗಂಟೆ ಕಾಯಿ. ಅಲ್ಲಿವರೆಗೆ ಒಂದು ಕೆಲಸ ಮಾಡು ನೀನು. ನೋಡು, ವಾಲಿ ಯಾರ್ಯಾರನ್ನು ಮುಗಿಸಿದ್ದಾನೆ ಅವರಿದ್ದೆಲ್ಲ ಮೂಳೆ ರಾಶಿಯಲ್ಲಿ ಹಾಕಿದ್ದಾನೆ. ಆ ಮೂಳೆ ರಾಶಿಯನ್ನು ನೋಡ್ತಾ ನಿಂತಿರು ನೀನು. ಅಷ್ಟೊತ್ತಿಗೆ ಕಾಲ ಕಳೆದೋಗ್ಬಿಡ್ತದೆ. ಇದು ಒಂದು ವಿಷಯ. ಅಲ್ಲ, ಹೌದು, ಇನ್ನೊಂದು ವಿಷಯ, ವಾಲಿ ಜೊತೆ ಯುದ್ಧ ಮಾಡಬೇಕು ನೀನು ಬಂದಿದ್ದೀಯಲ್ಲ, ನೀನೇನು ಅಮೃತಪಾನ ಮಾಡಿದ್ದೀಯಾ ಅಂದ ಅವನು. ಅಂದರೆ ವಾಲಿ ಜೊತೆ ಯುದ್ಧ ಮಾಡಿ ಬದುಕಬೇಕಿದ್ರೆ ಅವ್ರು ಏನು ಮಾಡಿರಬೇಕು? ಅಮೃತಪಾನ ಮಾಡಿದ್ದಿದ್ರೆ ಮಾತ್ರ ಸಾಧ್ಯ, ಅಲ್ದಿದ್ರೆ ಆಗೋದಿಲ್ಲ. ಅಮೃತಪಾನ ಏನಾದ್ರು ಮಾಡಿದ್ದೀಯ ಅಂದ. ರಾವಣ ಅದಕ್ಕೆ ಉತ್ತರ ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲ. ಕೊನೆಗೆ ಹೇಳ್ತಾನೆ ಅವನು, ಇಲ್ಲ ತುಂಬ ಲೇಟ್ ಆಗಿಬಿಡುತ್ತೆ, ತಡ ಆಗಿಬಿಡುತ್ತೆ ಅಂತ ಚಡಪಡಿಸಿರಬೇಕು. ಆವಾಗ ಹೇಳ್ತಾನೆ, ಹಾಗಿದ್ರೆ ಒಂದು ಕೆಲಸ ಮಾಡು, ಇಷ್ಟೊತ್ತಿಗೆ ಅವನು ಸುಮಾರಾಗಿ ದಕ್ಷಿಣ ಸಮುದ್ರ ದಡಕ್ಕೆ ಬಂದಿರ್ತಾನೆ, ನೀನಲ್ಲಿ ಹೋಗು, ಸಿಗ್ತಾನೆ ಅಂದ. ಸರಿ, ಹೊರಟ ರಾವಣ. ಇವನಿಗೆ ಅಷ್ಟರ ಮಟ್ಟಿಗೆ ಭುಜಕ್ಕೆ ತೊರಿಕೆ ಬಂದಿತ್ತು, ಕಾದಾಡುವ ತೊರಿಕೆ ರಾವಣನಿಗೆ. ಬಂದು ಇಳಿದ. ವಾಲಿ ಗಮನ ಆ ಕಡೆ ಸ್ವಲ್ಪ ಹೋಯ್ತು, ನೋಡ್ದ, ಹಾಂ ಇವನು ಬರ್ತಿದ್ದಾನೆ, ಬರಲಿ ಅಂತ ಅಂದ್ಕೊಂಡ. ಅವನ ಬಗ್ಗೆ ವಿಶೇಷ ಗಮನ ಹರಿಸಲಿಲ್ಲ. ಇವನು ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಎದ್ದು ನಿಂತ. ಪ್ರಾಯಶಃ 2 ಕೈಯನ್ನು ಎತ್ತಿ ಆ ಸೂರ್ಯ ಉಪಸ್ಥಾನವನ್ನು ಮಾಡ್ತಾ ಇದ್ದ ಅಂತ ಕಾಣುತ್ತೆ. ಇವನು ಬಂದವನು ಏನು ಮಾಡ್ದ, ರಾವಣ ಮೆತ್ತಿಗೆ ಹೆಜ್ಜೆ ಹಾಕಿ ಇವನನ್ನು ನಾನು ಎತ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ದ ವಾಲಿಯನ್ನು. ಅವನು ನೋಡ್ತಾ ಇದ್ದ, ಈ ಕಳ್ಳ ಬೆಕ್ಕು ಬಂದಾಗೆ ರಾವಣ ಬರ್ತಾ ಇರೋದನ್ನು. ಕೈ ಎತ್ತಿದ್ನಲ್ಲ, ರಾವಣ ಬಂದು ಹೀಗೆ ಕೈ ಹಾಕಿದ ಹಿಂದ್ಗಡೆಯಿಂದ. ತನ್ನ 2 ಕೈಯನ್ನು ಹೀಗೆ ಬಿಟ್ಬಿಟ್ಟ ಅಷ್ಟೆ. ಬಿಟ್ಟ ತಕ್ಷಣ ಅವನ ಕೈಗಳ ಸಂದಿನಲ್ಲಿ ರಾವಣ ಸಿಕ್ಕಾಕೊಂಡಾದ್ಮೇಲೆ ಆಗ ತೀರ್ಮಾನ ಮಾಡ್ತಾನೆ, ಇವನನ್ನು ಇಷ್ಟಕ್ಕೆ ಬಿಡಬಾರ್ದು ಅಂತ ಹೇಳಿ ಮತ್ತೆ ಪುನಃ ಇನ್ನು 3 ಸಮುದ್ರಕ್ಕೂ ಹಾಗೇನೆ ಹೋದ. ಕಟ್ಕೊಂಡೇನೆ ಇವನು ಏನಾಗ್ತಿದ್ದಾನೆ ಅಷ್ಟೇ, ಜೋತಾಡ್ತಾ ಇದ್ದಾನೆ ಅಂತ. ಕೊನೆಗೆ ಅವನನ್ನು ಎಲ್ಲ ಕಡೆಗೆ ಸುತ್ತಾಡಿಸಿ, ವಾಲಿಗೇನೂ ಆಗಲಿಲ್ಲ. ಇವನು ಅಲ್ಲಾಡ್ತಿದ್ದಾನಲ್ಲ, ಯಾಕೆಂದರೆ ಇವನ ಕೈ ಅವನ ಈ ಕಂಕಳಗಳಲ್ಲಿ ಸಿಕ್ಕಾಕ್ಕೊಬಿಟ್ಟಿದೆ, ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದೊಂದು ಸಮುದ್ರದಲ್ಲಿ ಸಂಧ್ಯಾ ವಂದನೆ, ಅರ್ಘ್ಯೆ ಅಥವಾ ಗಾಯತ್ರಿ ಜಪ ಮಾಡಬೇಕಿದ್ದು ಸಹ ಒಂದು ಕೈಯನ್ನು ಹಿಡ್ಕೊಳ್ತಿದ್ದ, ಒಂದು ಕೈ ಮಾತ್ರ ಇಟ್ಕೊಂಡು ಅವನು ಕೆಲಸ ಮಾಡ್ತಿದ್ದ. ಅಂದರೆ ಈ ಕಡೆ ಕೈ ಹಿಂಗೆ ಹಿಡ್ಕೊಂಡ್ರೆ ಮುಗೀತು ಅಷ್ಟೇ, ವಾಲಿ ಅಲ್ಲೇ ಇರಬೇಕು ಫಿಕ್ಸ್. ಮತ್ತೆ ರಾವಣ ಇಂತಹ ಪರಾಕ್ರಮಿ ವಾಲಿ. ಕೊನೆಗೆ ಅಲ್ಲಿಂದ ಹೊರಟು ಇದನ್ನು ಕೆಲಸ ಮುಗಿಸ್ಕೊಂಡು ಬಂದು ಕಿಷ್ಕಿಂದೆ ಅಂಗಳದಾಗ ಬಂದು 2 ಕೈಯನ್ನು ಹೀಗೆ ಎತ್ತಿದ್ದ. ಇನ್ನು ದಪ್ಪ ಅಂತ ಒಳ್ಳೆ ಮಾವಿನಕಾಯಿ ಬಿದ್ದಂಗೆ ಬಿದ್ದ. ಕೊನೆಗೆ ನೋಡ್ದ ಅವನು, ಅಲ್ಲ ಯಾರಯ್ಯ ನೀನು ಅಂದ ವಾಲಿ. ಅವನ ಹತ್ರ ಮಾತಾಡಲಿಲ್ಲ ರಾವಣ. ಅಲ್ಲಿಗೆ ನುಜ್ಜುಗುಜ್ಜು ಆಗ್ಬಿಟ್ಟಿದ್ದ ಅವನು. ಕೊನೆಗೆ ಹೇಳ್ತಾನೆ ರಾವಣ, ನಾನು ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬಂದೆ, ಆದರೆ ನಿನ್ನ ಪರಾಕ್ರಮಕ್ಕೆ 1000 ನಮಸ್ಕಾರ ಕಣಪ್ಪ. ಇಂಥ ಪರಾಕ್ರಮಿಯನ್ನು ನಾನು ನೋಡಲೇ ಇಲ್ಲ. ಹಾಗ ನಿನ್ನ ಜೊತೆಗೆ ಇನ್ನು ಯುದ್ಧ ಮಾಡುವ ಪ್ರಸಂಗ ಇಲ್ಲ.
ಆದರೆ ಒಂದು ನಿನ್ನ ಸಹಾಯ ನನಗೆ ಬೇಕು. ಇವತ್ತಿನಿಂದ ನಾನು ಮತ್ತು ನೀನು ಮರಣ ಇರುವವರಿಗೆ ಬರುವವರಿಗೆ ಗೆಳೆಯರು, ಜೀವ ಪರ್ಯಂತ ನಾವಿಬ್ಬರು ಏನಾಗಿರಬೇಕು, ಗೆಳೆಯರಾಗಿರಬೇಕು. ಅದಕ್ಕೆ ಒಂದು ಅಗ್ನಿಸಾಕ್ಷಿಯಾದಂಥ ಒಪ್ಪಂದ ಆಗಬೇಕು ಅಂದ ರಾವಣ. ಈ ವಾಲಿ ಒಪ್ಪಿದ. ಅಗ್ನಿಸಾಕ್ಷಿಯಾಗಿ ಮಾಡಿದಂಥ ಒಪ್ಪಂದ ಏನು ಅಂತ ನೀವು ಕೇಳಬೇಕು. ನಾಳೆಯ ವಾಲಿಯ ರಾಮನ ಚಾರಿತ್ರ್ಯ ವಿಷಯದಲ್ಲಿ ಮತ್ತು ರಾವಣನ ವಿಷಯದಲ್ಲಿ ನಮಗಿದು ಬೇಕಾಗುತ್ತೆ. ಈ ಅಗ್ರಿಮೆಂಟ್ ಹೇಗಿತ್ತು ಅವರಿದ್ದು ಅನ್ನೋದು. ದಾರಾಹ ಪುತ್ರಾಹ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ ಸರ್ವಮೇವ ಅವಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ. ಈ ದಿನದಿಂದ ಮೊದಲುಗೊಂಡು, ತಪ್ಪು ತಿಳ್ಕೊಳ್ಬೇಡಿ, ದಾರ ಅಂದರೆ ಸಂಸ್ಕೃತದಲ್ಲಿ ಹೆಂಡತಿ, ಪತ್ನಿ ಅಂತ ಅರ್ಥ. ನನ್ನ ಪತ್ನಿ ನಿನ್ನ ಪತ್ನಿ ಇಬ್ಬರು ಒಂದೇ. ಎಂಥ ಒಂದು ಅನೈತಿಕವಾದಂತಹ ಒಂದು ಸಂಬಂಧ, ಅದು ಅಗ್ನಿಸಾಕ್ಷಿಯಾಗಿ. ಒಂದು. ಎರಡನೇದು ಪುತ್ರಾಹ, ನನ್ನ ಮಕ್ಕಳು ನಿನ್ನ ಮಕ್ಕಳು, ನಿನ್ನ ಮಕ್ಕಳು ನನ್ನ ಮಕ್ಕಳು. ಎರಡು. ಮೂರನೇದು ಪುರಂ, ನಿನಗೆ ಬೇಜಾರು ಬಂದರೆ ನೀನು ಲಂಕೆ ಬಂದು ರಾಜ್ಯಭಾರ ಮಾಡ್ಬೋದು. ನನಗಿಷ್ಟ ಆದರೆ ಕಿಷ್ಕಿಂದೆ ಬಂದು ರಾಜ್ಯಭಾರ ಮಾಡ್ತೇನೆ. ನಮ್ಮಿಬ್ಬರ ಪುರವೂ ಒಂದೇ. ಮತ್ತು ರಾಷ್ಟ್ರ, ದೇಶವೂ ಹಾಗೇನೆ. ಭೋಗ ಆಚ್ಛಾದನ, ನಾವಿಬ್ಬರು ಭೋಗಿಸುವ ವಸ್ತುಗಳು ಸಹ ನಾನೇನು ತಿಂದೇನೋ ಅದು ನೀನು ತಿನ್ಬೋದು, ನೀನೇನು ತಿಂದೆಯೋ ಅದು ನಾನು ತಿನ್ಬೋದು. ಇವತ್ತೆಲ್ಲ ನಾವು ಹೊರಗಡೆ ನೋಡ್ತೇವೆ ಬೇಕಷ್ಟನ್ನು ಅಲ್ವಾ? ಅದೇ ಸಂಸ್ಕೃತಿ ಅಲ್ಲಿಂದನೇ ಬಂದದ್ದು ಇದೆಲ್ಲವುದು ಸಹ. ಆಚ್ಛಾದನ ಭೋಜನ ಸರ್ವಮೇವ ಅವಿಭಕ್ತಂ ನಾವು, ಇದೆಲ್ಲವೂ ಸಹ ನಮ್ಮಿಬ್ಬರಲ್ಲಿ ಬೇರೆ ಬೇರೆ ಅಂತ ಇಲ್ವೇ ಇಲ್ಲ. ನೀ ತಿಂದಿದ್ದು ನನಗೆ, ನಾ ತಿಂದಿದ್ದು ನಿನಗೆ. ಇದಕ್ಕಿಂತ ಹೊಲಸು ಅನೈತಿಕವಾದಂತಹ ಸಂಬಂಧವನ್ನು ನೀವೆಲ್ಲರೂ ನೋಡೋದಕ್ಕೆ ಸಾಧ್ಯ ಉಂಟಾ? ಇದು ಒಂದು. ಅದರ ಜೊತೆಗೆ ತತಃ ಪ್ರಜ್ವಾಲಯಿತ್ವಾಗ್ನಿಂ ತಾವುಭೌ ಹರಿರಾಕ್ಷಸೌ ಭ್ರಾತೃತ್ವಮುಪಸಂಪನ್ನೌ, ಇಂದಿನಿಂದ ನಾನು ನೀನು ಅಣ್ಣ ತಮ್ಮ ಇದ್ದ ಹಾಗೆ ಅಂತ ಹೇಳ್ತಾ, ಅನ್ಯೋನ್ಯಂ ಲಂಭಿತಕರೌ, ಇಬ್ಬರು ಹ್ಯಾಂಡ್ ಶೇಕ್ ಮಾಡಿಕೊಂಡು ತಮ್ಮ ಗೆಳೆತನದ ದ್ಯೋತಕವಾಗಿ ಏನೆಲ್ಲ ಮಾಡಬೇಕೋ ಮಾಡಿದರು. ಅದಾದಮೇಲೆ ರಾವಣ ಆ ಕಿಷ್ಕಿಂಧೆಯಲ್ಲಿ 1 ತಿಂಗಳು ಅಲ್ಲೇ ಇದ್ದ, ಈ ಸ್ನೇಹದ ದ್ಯೋತಕವಾಗಿ. ಯಾಕೆ ಹೇಳ್ತೇನೆ ಅಂದರೆ, ಅವರಿಬ್ಬರಲ್ಲಿ ನಡೆದಂತಹ ಈ ಸಂಬಂಧ ಎಷ್ಟು ಅನೈತಿಕವಾಗಿತ್ತು. ರಾಮನ ಚಾರಿತ್ರ್ಯ ಹೇಗೆ, ರಾಮನಿಂದ ಹನನವಾಗುವಂತಹ ವಾಲಿಯ ಚಾರಿತ್ರ್ಯ ಹೇಗೆ, ಇದು ಒಂದು. ಅಂದರೆ ಅವನು ಪರಾಕ್ರಮಿ ಹೌದು, ಆದರೆ ಅಷ್ಟೇ ದುಷ್ಟನಿದ್ದ, ಅಷ್ಟೇ ಭ್ರಷ್ಟನಿದ್ದ. ಇದಾದ ಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಇದನ್ನು ಸ್ವತಃ ಸುಗ್ರೀವನೇ ಹೇಳ್ತಾನೆ. ಏನು ಹೇಳ್ತಾನೆ? ಆ ವಾಲಿಯ ಪರಾಕ್ರಮ ಹೇಗಿತ್ತು ಅಂತ. ಒಬ್ಬ ದೈತ್ಯ, ಅವನ ಹೆಸರು ದುಂದುಭಿ, ಮಾಯಾವಿ ಅಂತ ಅವನ ಹೆಸರು. ಮಯನ ಮಗನಾದ್ರಿಂದ ಮಾಯಾವಿ ಅಂತ ಕರೀತಾರೆ ಅಂತ ಅವನು. ಇವನು ಒಂದು ಸಲ ವಾಲಿಯನ್ನು ಕೆಣಕೋಕೆ ಬಂದ. ಯಾಕೆ ಬಂದ ಕೇಳಿದರೆ ಕಾರಣ ಇಷ್ಟೇ. ಈಗ ತಾನೇ ಒಂದು ವಿಷಯ ಹೇಳಿದ್ದೇನೆ, ಅದರ ಮುಂದುವರಿದ ಭಾಗ. ವಾಲಿ ಮತ್ತು ಈ ಮಾಯಾವಿ ಇಬ್ಬರೂ ಸಹ ಒಬ್ಬಳಾದಂಥ ಸ್ತ್ರೀ ಮೇಲೆ ಕಣ್ಣಿಟ್ಟು ಅದಕ್ಕೋಸ್ಕರ ಜಗಳ ಹತ್ತಿತ್ತು. ವಾಲಿಗೂ ಮತ್ತು ಈ ಮಾಯಾವಿಗೂ ಇಬ್ಬರಿಗೂ ಸಹ ಜಗಳಕ್ಕೆ ಕಾರಣ ಒಬ್ಬಳೇ ಸ್ತ್ರೀ. ಅಂದರೆ ವಾಲಿಗೆ ಈ ಚಟ ಇತ್ತು ಅನ್ನೋದ್ರಿಂದ ಏನಾಗುತ್ತೆ, ಪ್ರೂವ್ ಆಗ್ತದೆ. ನಂಬರ್ 1. ಅಷ್ಟೇ ಅಲ್ಲ, ಮುಂದೆ ಆತ ಸುಗ್ರೀವನ ಪತ್ನಿಯಾದಂಥ ರುಮೆಯನ್ನೂ ಸಹ ತನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದ ಎನ್ನುವಂಥದ್ದು ರಾಮಾಯಣದಲ್ಲೇ ನೇರವಾಗಿ ಬರುವಂತಹದ್ದು. ಇಷ್ಟು ಹಿನ್ನೆಲೆ, ಈ 3 ಪ್ರಸಂಗ ಸಾಕು ವಾಲಿಯ ಚಾರಿತ್ರ್ಯ ಹೇಗಿತ್ತು ಅನ್ನೋದಕ್ಕೆ. ಅದಾದಮೇಲೆ ಕೊನೆಗೆ ಏನಾಯಿತು ಕೇಳಿದರೆ, ಅವತ್ತು ಅವನಿಗೂ ಮತ್ತು ಈ ವಾಲಿಗೂ ಮತ್ತು ಮಾಯಾವಿಯು ಘನಘೋರವಾದಂಥ ಯುದ್ಧ. ವಾಲಿ ಅಟ್ಸ್ಕೊಂಡು ಬಂದ, ಈ ಮಾಯಾವಿ ಏನು ಮಾಡ್ದ, ಅವನು ಓಡ್ಲಿಕ್ಕೆ ಶುರು ಮಾಡ್ದ. ಆಗ ಅವನು ಹೋಗಬೇಕಿದ್ರೆ, ವಾಲಿ ಹೋಗಬೇಕಿದ್ರೆ ಸುಗ್ರೀವನು ಜೊತೆಯಲ್ಲಿ ಹೋದ. ಹಾಗೆ ಜೊತೆಯಲ್ಲಿ ಹೋದಾಗ ಕೊನೆಗೆ ಈ ಮಾಯಾವಿ ಏನು ಮಾಡ್ದ, ಹೆದರ್ಕೊಂಡು ಹೋಗಿ ಒಂದು ಗವಿಯ ಒಳಗೆ ನುಗ್ಗಿಬಿಟ್ಟ. ವಾಲಿ ತಕ್ಷಣ ಹೇಳ್ತಾನೆ, ಸುಗ್ರೀವ, ನಾನು ಅವನನ್ನು ಮುಗಿಸಿದ ಹೊರತು ಈಚೆ ಬರಲ್ಲ, ನೀನು ಇಲ್ಲೇ ಕಾಯ್ತಾ ಇರಬೇಕು ಅಂತ ಹೇಳಿ ಅವನನ್ನು ನಿಲ್ಲಿಸಿದ.
ನಾನು ಬರೋರು ನೀನು ಇಲ್ಲೇ ಇರಬೇಕು ಅಂತ. ಆಗಲಿ ಅಂದ ಸುಗ್ರೀವ, ನಿಂತ. ಕೊನೆಗೇನಾಯಿತು, ಒಳಗಡೆ ಹೋದರು. ಇಬ್ಬರು ಕಾದಾಡ್ತಾ ಇದ್ದರು. ಎಷ್ಟು ದಿವಸ ಆಯಿತು ಅಲ್ಲ, ಎಷ್ಟು ತಿಂಗಳ ಆಯಿತು ಅಲ್ಲ, ಎಷ್ಟು ಋತುವಾಯಿತು ಅಲ್ಲ, ಎಷ್ಟು ವರ್ಷ ಅಂದರೆ 1 ವರ್ಷ ಪೂರ್ತಿ ಕಳೀತು. ಆ 1 ವರ್ಷ ಪೂರ್ತಿ ಕಳೆದರೂ ಸಹ ವಾಲಿ ಈಚೆ ಬಂದಿಲ್ಲ. ಹಾಗಿದ್ರೆ ಏನಾಯಿತು ಕೇಳಿದರೆ, ಒಂದಿಷ್ಟು ರಕ್ತ, ಮಜ್ಜೆ, ಮಾಂಸ ಇವುಗಳು ಕೋಡಿ ಕೋಡಿಯಾಗಿ ಹೊರಕ್ಕೆ ಹರಿದು ಬರ್ತಾ ಇದ್ದು, ಗವಿಯಿಂದ ಹೊರಕ್ಕೆ. ಸುಗ್ರೀವ ಇದನ್ನು ನೋಡಿದ. ಪ್ರಾಯಶಃ ಈ ಯುದ್ಧದಲ್ಲಿ ಆ ಮಾಯಾವಿ ನನ್ನ ಅಣ್ಣನನ್ನು ಸಾಯಿಸಿಬಿಟ್ಟ. ಅಣ್ಣ ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ರಕ್ತ ಹರಿತಾ ಅದು. ರಕ್ತ ನೋಡಿ ಯಾರಿದ್ದು ಅಂತ ಹೇಗೆ ಪತ್ತೆ ಹಚ್ಚೋದು? ಹಾಗಾಗಿ ಇನ್ನು ಅಕಸ್ಮಾತ್ ಆ ಮಾಯಾವಿ ಏನಾದ್ರು ಬಂದರೆ, ಹೊರಕ್ಕೆ ಬಂದರೆ ಏನು ಮಾಡ್ತಾನೆ? ನನ್ನನ್ನು ಹೀಗೆ ಮಾಡ್ತಾನೆ ಅವನು. ಆದ್ದರಿಂದ ಪಕ್ಕದಲ್ಲಿರೋ ಒಂದು ದೊಡ್ಡ ಬಂಡೆಯನ್ನು ಎತ್ತಿದ, ಆ ಗವಿಯ ಬಾಗಿಲಿಗೆ ನಿಲ್ಲಿಸ್ಬಿಟ್ಟ. ಈ ಸುಗ್ರೀವನೇನು ತಪ್ಪಿಲ್ಲ ಪಾಪ, ಯಾಕೆಂದರೆ ಆತ್ಮರಕ್ಷಣೆಗೋಸ್ಕರ ಆ ರಕ್ತದ ಕೋಡಿಯನ್ನು ನೋಡಿ ತನ್ನ ಅಣ್ಣನೇ ಸತ್ತಿದ್ದಾನೆ ಅಂತ ಭಾವಿಸಿಕೊಂಡು ಈ ಕೆಲಸವನ್ನು ಮಾಡಿದ್ದಾನೆ. ಬಂದವನು ಅಣ್ಣ ಸತ್ತಿದ್ದಾನೆ ಅಂತ ಹೇಳಲಿಲ್ಲ ಆತ. ಅಣ್ಣ ಇನ್ನೂ ಬಂದಿಲ್ಲ, ಏನಾಗಿದೆಯೋ ಗೊತ್ತಿಲ್ಲ ಅಂತ ಅಂದ. ಕೊನೆಗೆ ಏನು ಮಾಡೋದು ಕೇಳಿದರೆ, ಅವನ ಮಂತ್ರಿವರ್ಗದವರೆಲ್ಲ ಸೇರಿ ವಾಲಿ ಬರುವವರೆಗೂ ಸಹ ನೀನೇ ಇಲ್ಲಿನ ರಾಜ ಅಂಥೇಳಿ ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷೇಕ ಮಾಡಿ ಆದಮೇಲೆ ಸುಗ್ರೀವ ಆ ಪಟ್ಟಾಭಿಷಿಕ್ತನಾಗಿ ಕಿಷ್ಕಿಂಧೆಯ ರಾಜ್ಯಭಾರ ಮಾಡ್ತಿದ್ದ. ಒಳಗಡೆ ಏನಾಯಿತು, ಗವಿ ಒಳಗಡೆಗೆ ಸತ್ತವನು ಮಾಯಾವಿ ಆಗಿದ್ದ, ಬದುಕಿದ್ದವನು ವಾಲಿ ಆಗಿದ್ದ. ಹೊರಗೆ ಬರಬೇಕು ಅಂತ ನೋಡಿದ, ಬಂಡೆ ಮುಚ್ಚಿಬಿಟ್ಟಿದ್ದಾನೆ. ಇದು ಸುಗ್ರೀವೆಂದೇ ಕೆಲಸ ಅಂತ ಅಲ್ಲಿಂದ ಶುರುವಾಯಿತು ನೋಡಿ ದ್ವೇಷ. ಬಂದ ನೋಡಿದರೆ ಇವನು ಪಟ್ಟಾಭಿಷಿಕ್ತನಾಗಿ ತನ್ನ ಸಿಂಹಾಸನದ ಮೇಲೆ ಕೂತಿದ್ದಾನೆ. 2ನೇ ಕೋಪ ಶುರುವಾಯಿತು. ಕೊನೆಗೆ ಏನು ಮಾಡೋದಕ್ಕೆ ಕೇಳಿದರೆ, ಆ ಸುಗ್ರೀವನನ್ನು ಆತ ಎಲ್ಲ ಕಡೆಗೂ ಸಹ ಅಟ್ಟಾಡಿಸಿಕೊಂಡು ಬಡ್ದ. ಬೇರೆಯವರಾದ ಪ್ರಾಯಶಃ ಪೂರ್ತಿ ಫ್ರ್ಯಾಕ್ಚರ್ ಆಗಿಬಿಡ್ತಿತ್ತು. ಆದರೆ ಸುಗ್ರೀವ ವಾಲಿಗಿಂತ ಸ್ವಲ್ಪ ಕಡಿಮೆ ಪರಾಕ್ರಮಿ ಅಷ್ಟೇ. ಆದರೂ ಸಹ ವಾಲಿ ಏಟನ್ನು ಅವನಿಗೆ ಪೂರ್ತಿಯಾಗಿ ಏನು ಮಾಡಲಿಕ್ಕಾಗಲಿಲ್ಲ, ದಕ್ಸಿಕೊಳ್ಳೋದಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಸುಗ್ರೀವ ಹೋಗದೇ ಇರುವ ಭರತಖಂಡದ ಭಾಗವೇ ಇಲ್ಲ. ವಾಲಿ ಅಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಇವನು ಓಡ್ತಾ ಇದ್ದಾನೆ ತಪ್ಪಿಸ್ಕೊಳ್ಳೋದಕ್ಕೆ. ಹಾಗಾಗಿ ಪ್ರತಿಯೊಂದು ಪ್ರದೇಶವನ್ನು ಸಹ ಆತ ನೋಡಿದ್ದಾನೆ. ಎಲ್ಲೆಲ್ಲಿ ಯಾರ್ಯಾರು ರಾಜ್ಯಭಾರ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಜನಸಂತತಿ ವಾಸ ಮಾಡಿದೆ ಅನ್ನೋದಷ್ಟು ಸಹ ಸುಗ್ರೀವನಿಗೆ ಗೊತ್ತು, ಪಕ್ಕಾ ಗೊತ್ತು, ಅವನಿಗೆ ಇಂಚಿಂಚು ಗೊತ್ತು. ಇಷ್ಟನ್ನು ಕೊನೆಗೆ ಆತ ಅಂದರೆ ಇಷ್ಟನ್ನು ತನ್ನ ಮನಸ್ಸಲ್ಲಿಟ್ಕೊಂಡು ಪ್ರಾಣ ರಕ್ಷಣೆ ಮಾಡಬೇಕಲ್ಲ ಇವಾಗ. ಅದಕ್ಕೋಸ್ಕರ ಏನು ಮಾಡೋದಕ್ಕೆ ನೇರವಾಗಿ ತಮ್ಮ ಊರಿನ ಪಕ್ಕದಲ್ಲಿರುವಂತಹ ಋಷ್ಯಮೂಕ ಪರ್ವತದ ಮತಂಗಾಶ್ರಮಕ್ಕೆ ಬಂದು ನೆಲೆ ಊರಿದ. ಅಲ್ಲಿಗೂ ವಾಲಿಗೆ ಹೋಗ್ಬೋದಿತ್ತಲ್ಲ ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ ಹೇಳಬೇಕು ನಾನು. ವಾಲಿಯ ಪರಾಕ್ರಮ ಹೇಗಿತ್ತು ಅನ್ನೋದಕ್ಕೆ ಇದು ಒಂದು ಪರಾಕ್ರಮ ನೋಡಿದ್ರಲ್ಲ, ಅವನನ್ನು ಮುಗಿಸಿದ್ದಾನೆ. ಸುಗ್ರೀವನನ್ನು ಪೂರ್ತಿ ಜಗದ್ಭ್ರಮತೆ ದುಃಖಿತ, ಇಡೀ ಜಗತ್ತನ್ನು ತುಂಬ ಓಡಾಡಿಸ್ಬಿಟ್ಟಿದ್ದಾನೆ. ಕೊನೆಗೆ ಮತಂಗ ಆಶ್ರಮಕ್ಕೆ ಮಾತ್ರ, ಋಷ್ಯಮೂಕ ಪರ್ವತಕ್ಕೆ ಮಾತ್ರ ಅವನು ಬರುವಂತಿರಲಿಲ್ಲ. ಅದಕ್ಕೊಂದು ಕಾರಣ ಏನು ಅಂತಂದರೆ, ಇನ್ನೊಬ್ಬ ದುಂದುಭಿ ಅಂತ ಒಬ್ಬ ಇದ್ದ. ಅವನಿಗೆ ಒಂದು ರೀತಿಯ ಯುದ್ಧ ಮಾಡುವ ಚಪಲ. ಅವನು ಏನು ಮಾಡಿದ ಅಂದರೆ ಯುದ್ಧಕ್ಕೆ ಕರೆದ. ಬರೇ ವಾಲಿ ಹತ್ರ ಅಲ್ಲ, ಹಿಮವಂತನ ಹತ್ರ ಹೋಗಿ ಕೇಳ್ತಾನೆ. ಅವನು ಎಲ್ಲರ ಹತ್ರ ಹೋಗಿ ಕೇಳ್ತಾನೆ. ಅವರೆಲ್ಲರೂ ಹೇಳ್ತಾರೆ, ಇಲ್ಲಪ್ಪ ನಿನ್ನ ಜೊತೆ ಯುದ್ಧ ಮಾಡುವ ಶಕ್ತಿ ನಮಗಿಲ್ಲ, ಇಂತಲ್ಲೋ ಹೋಗಿ ಹೇಳಿ ಬೇರೆಯವ್ರನ್ನೆಲ್ಲ ತೋರಿಸ್ತಾ ಬರ್ತಾರೆ. ಕೊನೆಗೆ ಹಿಮವಂತ ಹೇಳ್ತಾನೆ, ನಿನಗೆ ಜೊತೆಗೆ ಯುದ್ಧ ಮಾಡಬೇಕು ನಿನ್ನ ಜೊತೆಗೆ ಅಂತಂದರೆ ವಾಲಿ ಮಾತ್ರ ಸಮರ್ಥ ಅಂತ ಹೇಳಿದಾಗ ಆ ದುಂದುಭಿ ಬಂದು ವಾಲಿಯ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ. ಇಬ್ಬರಿಗೂ ಸಹ ಯುದ್ಧ ಆಗತ್ತೆ. ಕೊನೆಗೆ ವಾಲಿ ಏನು ಮಾಡ್ತಾನೆ, ಆ ದುಂದುಭಿಯನ್ನು ಬಡ್ದು ಹಾಕಿ ಯುದ್ಧ ಮಾಡಿ ಆಯಾಸ ಆದಂಥ ಈ ವಾಲಿ ತನ್ನ 2 ಕೈಯಲ್ಲೂ ಎತ್ತಿ, ಅವನೇನು ರಕ್ತದ ಮುದ್ದೆ ಆಗಿಬಿಟ್ಟಿದ್ದಾನೆ, ಹಾಂಗೆ ಚಚ್ಚಿದ್ದಾನೆ ಅವನನ್ನು 2 ಕೈಯಲ್ಲಿ ಎತ್ತಿ ಹೀಗೆ ಗರ ಗರ ಅಂತ ತಿರುಗಿಸಿ ಏನು ಮಾಡಿದ ಕೇಳಿದರೆ
ಅವನನ್ನು ಎತ್ತಿ ಬಿಸಾಡಿದ. ಹಾಗೆ ಬಿಸಾಡಿದಾಗ ಆ ಸತ್ತು ಹೋದಂತಹ ದುಂದುಭಿಯ ದೇಹದಿಂದ, ಬಾಯಿಯಿಂದ, ಮುಖದಿಂದ ಸುರಿತಾ ಇರುವಂತಹ ರಕ್ತದ ಕಣಗಳು ಆ ಮತಂಗಾಶ್ರಮದ ಪರಿಸರದಲ್ಲಿ ಬಿದ್ದುವು. ಇದನ್ನು ನೋಡಿದಂಥ ಮತಂಗ ಮುನಿಗಳು, ಈ ಹೊಲಸು ಕೆಲಸ ಮಾಡಿದವನು ಯಾರು ಅಂಥೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಅವನಾಗಲಿ ಅವನ ಕಡೆಯವರು, ಅವನ ಸ್ನೇಹಿತರು, ಅವನನ್ನು ಹಚ್ಚಿಕೊಂಡವರು ಯಾರೇ ಆಗಲಿ ಇಲ್ಲಿಗೆ ಬಂದರೆ ಅವರಿಗೆ ಮರುಕ್ಷಣದಲ್ಲಿ ಸಾವಾಗಲಿ ಅಂತ ಶಾಪ ಕೊಟ್ಟರು. ಈ ಮಾತನ್ನು ಕೇಳಿದ ತಕ್ಷಣ ವಾಲಿಯ ಕಡೆಯವರು ಯಾರ್ಯಾರು ಇದ್ರೋ ಅಲ್ಲಿ ಅವರೆಲ್ಲರೂ ಜಾಗ ಬಿಟ್ಟು ಹೋದರು. ಅಲ್ಲಿಗೆ ಕಿಷ್ಕಿಂಧೆಗೆ ಹೋಗಿ ವಾಲಿಗೆ ಹೇಳಿದ್ರು, ಹೀಗೆ ಶಾಪ ಕೊಟ್ಟಿದ್ದಾರೆ, ಆಗ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಓಹೋ, ಇದೊಂದು ಜಾಗಕ್ಕೆ ನಾನು ಹೋಗುವಂತಿಲ್ಲಲ್ಲಪ್ಪ ಅಂತ ವಾಲಿ ತೀರ್ಮಾನ ಮಾಡಿದ. ಇದು ಸುಗ್ರೀವನಿಗೆ ಗೊತ್ತಿತ್ತು. ಈಗ ತಾನು ಆತ್ಮರಕ್ಷಣೆ ಮಾಡಿಕೊಳ್ಬೇಕು, ನಾನು ಬಚಾವಾಗಬೇಕು ಅಂತಾದರೆ ನನಗಿರುವುದು ಇದು ಒಂದೇ ಜಾಗ ಅಂತ ಹೇಳಿ ಆತ ನೇರವಾಗಿ ಆ ಋಷ್ಯಮುಖ ಪರ್ವತದ ತಪ್ಪಲಿನಲ್ಲಿರುವಂಥ ಮತಂಗಾಶ್ರಮ ಪಕ್ಕದಲ್ಲಿ ಒಂದು ಆಶ್ರಮ ಥರ ಕಟ್ಕೊಂಡು ಅಲ್ಲಿಯೇ ಇವನೊಂದು ಸಣ್ಣ ರಾಜ್ಯಭಾರ. ಎಷ್ಟು ಜನ? 4-5 ಜನ. ಒಬ್ಬ ಸುಗ್ರೀವ, ಅದಾದಮೇಲೆ ಆಂಜನೇಯ, ಮತ್ತು ಯಾರಿದ್ದಾರೆ ಕೇಳಿ ಜಾಂಬವಂತ ಇದ್ದಾನೆ ಅವನ ಜೊತೆಗೆ, ಮತ್ತು ಆ ನಳ, ಇನ್ನೊಬ್ಬ ನೀಲ, ಒಂದು 5 ಜನ, ಇಷ್ಟೇ ಜನ ಇದ್ಕೊಂಡು ಅವನು ಎಲ್ಲೂ ಆಚೆ ಹೋಗುವ ಹಾಗಿಲ್ಲ. ಅವತ್ತಿಂದ ಏನಾಯಿತು, ಈ ಸುಗ್ರೀವನಿಗೆ ಯಾರ ಕಂಡ್ರೂ ಸಂಶಯ. ಯಾಕೆ ಅಂತಂದರೆ ವಾಲಿ ಇಲ್ಲಿಗೆ ಬರೋದಿಲ್ಲ, ಆದರೆ ವಾಲಿ ಕಡೆಯವರು ಬಂದ್ಬಿಟ್ರೆ ನನ್ನನ್ನು ಮುಗಿಸೋದಕ್ಕೆ ಅಂತ ಹೇಳಿ ಆತ ಎಲ್ಲರ ಮೇಲೂ ಸಂಶಯ ಪಡ್ತಿದ್ದ ಸುಗ್ರೀವ. ಹಾಗಾಗಿ ಈ ಸಂಶಯವನ್ನು ರಾಮ ಲಕ್ಷ್ಮಣರ ವಿಷಯದಲ್ಲೂ ಆತ ತಾಳಿದ. ಕೊನೆಗೆ ಆಂಜನೇಯನ ಕಳಿಸ್ತಾನೆ. ಅದು ಅವನ ಪಾತ್ರದಲ್ಲಿ ನಾವು ನೋಡೋಣ ಹೇಗೆ ಅಂತ. ಯಾಕೆ ಹೇಳಿದೆ ಅಂದರೆ, ವಾಲಿ ಇಂಥ ಪರಾಕ್ರಮಿ ಅಂದರೆ ಆ ದುಂದುಭಿಯ ದೇಹವನ್ನು ಬೀಸಿ ಎಸೆದಾಗ ಅದು ಸುಮಾರು 1 ಯೋಜನ ದೂರ ಹೋಗಿತ್ತಂತೆ. 1 ಯೋಜನೆ ಅಂದರೆ ಸುಮಾರು 4 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ಪೀಠಿಕೆಯಲ್ಲಿ ಹೇಳಿದ್ದೇನೆ ನಾನು ಅದನ್ನು. ಅಷ್ಟು ದೂರ ಬಂದು ಬಿದ್ದಿತ್ತು. ಅಂತಹ ಪರಾಕ್ರಮಿಯಾಗಿದ್ದ ವಾಲಿ. ಹೀಗೆ ಒಟ್ಟಾರೆ ವಾಲಿಯ ಜೀವನದಲ್ಲಿ ಸೋಲು ಎನ್ನುವುದೇ ಇರಲಿಲ್ಲ. ಇಂಥ ಒಟ್ಟಾರೆ ವಾಲಿಯಿಂದ ರಕ್ಷಣೆ ಮಾಡ್ಕೊಂಡು ಸುಗ್ರೀವ ಅಲ್ಲಿದ್ದ. ವಾಲಿಗಿಂಥ ಪರಾಕ್ರಮ ಬಂದಿದ್ದಾದರೂ ಹೇಗೆ ಅಂತಂದರೆ, ಇದಕ್ಕೆ ಒಂದು ಹಿನ್ನೆಲೆಯನ್ನು ನಮ್ಮ ಬೇರೆ ಬೇರೆ ಗ್ರಂಥಗಳು ಕೊಡ್ತವೆ. ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಒಂದು ವಿಶೇಷವಾದಂಥ ಫಲವನ್ನು ಪಡಿಬೇಕು ಅಂತ ಆಸೆ ಆಯಿತು. ಅದೇ ಅಮೃತಪಾನ ಮಾಡಬೇಕು ಅಂತ ಬಯಸಿ ಕ್ಷೀರಸಾಗರ ಮಥನವನ್ನು ಮಾಡಬೇಕು ಅಂತ ಮುಂದಾದರು. ಆಗ ಏನಾಯಿತು ಕೇಳಿದರೆ, ಹಾಗೆ ಮಥನ ಮಾಡಬೇಕಿದ್ರೆ ವಿಷ್ಣು ತುಂಬ ಒಂಥರ ಉಪಾಯ ಮಾಡುವನಲ್ವ ಅವನು ಮೊದಲೇ ಹೇಳಿದ್ದ ದೇವತೆಗಳಿಗೆ, ನೀವು ಹೋಗಿ ಮೊದಲು ಕಥೆ ಗೊತ್ತು ನಿಮಗೆ, ಇವನೇ ವಾಸುಕಿ ಇದಾನಲ್ಲ ಅವನ ತಲೆಯ ಕಡೆಗೆ ನೀವು ಹಿಡ್ಕೊಂಡಿರಿ, ಬಾಲದ ಭಾಗ ಬಿಟ್ಬಿಡಿ ಅವರಿಗೆ ಹೀಗೆ ಅಂತ. ದೈತ್ಯರು ಇದನ್ನು ನೋಡಿದರು. ತಕ್ಷಣ ಅವರಿಗೆ ಅನ್ನಿಸ್ತು, ನಾವು ಈ ಹಾವಿನ ಬಾಲದ ಭಾಗ ಹಿಡಿಯೋರ, ನಾವು ಸಹ ಕಶ್ಯಪರ ಮಕ್ಕಳೇನೆ, ನಿಮ್ಮಷ್ಟೇ ಅರ್ಹತೆ ಯೋಗ್ಯತೆ ನಮಗುಂಟು, ಹಾಗಾಗಿ ಬಾಲವನ್ನು ಹಿಡಿಯುವುದು ನಮಗೆ ಅವಮಾನ ಅಂದರು. ಇಷ್ಟನ್ನು ಅವರು ಬಾಯಲ್ಲಿ ಹೇಳಬೇಕಿತ್ತು. ಅದು ವಿಷ್ಣುವಿನ ಪ್ಲ್ಯಾನು. ಕೊನೆಗೆ ಏನು ಮಾಡ್ದ, ಹೌದಾ ಹಾಗಿದ್ರೆ ನಾವೇ ಬಾಲ ಹಿಡಿತೇವಪ್ಪ, ನೀವೆಲ್ಲ ಬನ್ನಿ ಅಂಥೇಳಿ ಆ ಹಾವಿನ ಹೆಡೆ ಹುಡ್ಡಿರುತ್ತಲ್ಲ ಅದರ ಕಡೆಗೆ ಈ ದೈತ್ಯರಿಗೆ ಬಿಟ್ಟರು. ಬಾಲವನ್ನು ದೇವತೆಗಳು ಹಿಡ್ಕೊಂಡ್ರು. ಕ್ಷೀರಸಾಗರ ಮಥನ ಮಾಡ್ತಾಯಿದ್ರು. ಆದರೂ ಸಹ ದೈತ್ಯರ ಕೈ ಮೇಲಾಗ್ತಾ ಇತ್ತು. ಒಂದು ಸಲ ಅದನ್ನು ಎಳೆದ್ರೆ ದೇವತೆಗಳೆಲ್ಲ ಒಳ್ಳೆ ರಪರಪ ಅಂತ ಮಾಯನ್ಕಾಯಿ ಬಿದ್ದಂಗೆ ಬಿದ್ದು ಹೋಗ್ತಾಯಿದ್ರು. ವಿಷ್ಣು ವಿಚಾರ ಮಾಡ್ದ, ಏನು ಮಾಡಬೇಕು ಅಂಥೇಳಿ. ಕೊನೆಗೆ ಈ ಕ್ಷೀರಸಾಗರ ಮಥನವನ್ನು ಹೇಗೆ ಮಾಡ್ತಾರೆ ನೋಡೋಣ ಅಂಥೇಳಿ ಒಬ್ಬ ಯುವಕ ಅಲ್ಲಿಗೆ ಬಂದಿದ್ದಂತೆ. ತುಂಬ ತಾರುಣ್ಯ ಅವನಿಗೆ, ನೋಡೋದಕ್ಕೆ ಬಂದಿದ್ದ ಅವನು. ಒಂಥರ ಕಟ್ಟು ಮಸ್ತಾದಂಥ ಆಳು. ಅವನನ್ನು ನೋಡಿ ಇಂಥ ವಿಷ್ಣು ದೇವೇಂದ್ರನಿಗೆ ಹೇಳಿದಂತೆ, ಅವನು ಕರ್ಕೊಂಡು ಬಾ ಇಲ್ಲಿ ಅಂತ. ದೇವೇಂದ್ರ ಕರ್ಕೊಂಡು ಬಂದ. ಆಮೇಲೆ ಇವನಿಗೆ ಒಂದು ಮಾಲೆ ಕೊಡ್ತೇನೆ ನಾನು, ಇವನಿಗೆ ಹಾಕು, ಇವನಿಗೆ ಹಾಕಿ ಈ ದೇವತೆಗಳು ಆ ಹಾವಿನ ಬಾಲದ ಕಡೆ ಹಿಡಿದಾರಲ್ಲ ಅಲ್ಲಿ ತಗೊಂಡೋಗಿ ಇವನನ್ನು ನಿಲ್ಲಿಸು
ಅಂತ ಹೇಳಿದ. ದೇವೇಂದ್ರ ಅವನನ್ನು ಕರ್ಕೊಂಡು ನಿಲ್ಲಿಸಿದ. ವಿಷ್ಣು ಅವನನ್ನು ಕರೆದು ಹೇಳಿದ, ಬಾಯಿಲಿ ಅಂತ, ನಿನಗೊಂದು ವಿಶೇಷವಾದ ವರ ಕೊಡ್ತೇನೆ. ನಿನ್ನ ಎದುರಾಳಿಗಳು ಯಾರೇ ಇರಲಿ, ಅವರ ಅರ್ಧ ಶಕ್ತಿ ನಿನಗೆ ಎಕ್ಸ್ಟ್ರಾ. ನಿನಗೆ 50ರಷ್ಟು ಶಕ್ತಿ ಇದೆಯಾ, ಮುಂದ್ಗಡೆ ಅವನ ಹಿರಿಯವನಿಗೆ 100ರಷ್ಟು ಶಕ್ತಿ ಇದೆಯಾ, ನೀನು ಅವನ ಎದುರಿಗೆ ನಿಂತೆ ಅಂತ ಆದರೆ ಅವನು 50ರಷ್ಟು ಭಾಗ ನಿನಗೆ, ಅಂದರೆ ನಿನಗೆ 100, ಅವನಿಗೆ 50. ಇದು ಆ ಸಂದರ್ಭಕ್ಕೆ ಅನಿವಾರ್ಯವಾಗಿತ್ತು. ಹಾಗಾಗಿ ವಿಷ್ಣು ಇಂಥ ಒಂದು ವರವನ್ನು ಯಾರಿಗೆ ಕೊಟ್ಟ? ವಾಲಿಗೆ ಕೊಟ್ಟ. ಅಲ್ಲಿಂದ ಏನಾಯಿತು ಕೇಳಿದರೆ, ವಾಲಿ ಯಾರ ಜೊತೆಗೆ ಯುದ್ಧಕ್ಕೆ ಹೋದರೂ ಸಹ ಎದುರಾಳಿಯಾಗಿ ನಿಂತವನ ಇಡೀ ಶಕ್ತಿ ವಾಲಿಗೆ ಬರ್ತಿತ್ತು. ಹಾಗಾಗಿ ವಾಲಿಯನ್ನು ಗೆಲ್ಲುವವರು ಮತ್ತೆ ಪುನಃ ಯಾರೂ ಸಹ ಸಿಗಲಿಲ್ಲ. ನೋಡಿ, ಕ್ಷೀರಸಾಗರ ಮಥನ ಕಾಲದಲ್ಲಿ ಹೀಗಾಯಿತು ಅಂತ. ಕೊನೆಗೆ ಈ ವಾಲಿ ಯುದ್ಧದಲ್ಲಿ ದೇವತೆಗಳ ಗೆಲ್ತಾರೆ. ಕ್ಷೀರಸಾಗರ ಮಥನ ಸಂದರ್ಭದಲ್ಲಿ ಅಮೃತಪಾನ ಆಗುತ್ತೆ. ಆ ಕಥೆ ಮುಂದಕ್ಕೆ ಹೋಗುತ್ತೆ. ಯಾಕೆ ಹೇಳಿದ್ರೆ ವಾಲಿಗೆ ಈ ಶಕ್ತಿ ಎಲ್ಲಿಂದ ಬಂತು ಅನ್ನೋದಕ್ಕೆ ಮೂಲ. ಅದರ ಜೊತೆಗೆ ಮತ್ತು ನಾಳೆ ಈ ವಿಷಯನೂ ಬೇಕಾಗತ್ತೆ ನಮಗೆ ಹೀಗೆ ಅಂತ. ಕೊಟ್ಟವನು ಯಾರೋ ಅವನಿಗೆ ಕಿತ್ಕೊಳ್ಳೋದಕ್ಕೂ ಸಹ ಅಧಿಕಾರ ಉಂಟು ಅಂತ ನೋಡೋಣ. ಅದರ ಜೊತೆಗೆ ಆ ಕ್ಷೀರಸಾಗರ ಮಥನ ಮಾಡುವಾಗ ಅಲ್ಲಿ ಈ ತಾರೆಯೂ ಸಹ ಪ್ರಕಟ ಆಗಿದ್ದಾಳೆ. ಅವನ ಹೆಂಡತಿ, ವಾಲಿಯ ಹೆಂಡತಿ ಹೆಸರು ತಾರೆ. ಅದೇ ಬೆಳಗಾತ ಎದ್ದು ಹೇಳ್ತಿರಲ್ಲ, ಅಹಲ್ಯ, ದ್ರೌಪದಿ, ತಾರ ಅಂತ. ಆ ತಾರೆಯೂ ಸಹ ಪ್ರಕಟಗಳಾದಾಗ ಅಲ್ಲಿ ಸುಷೇಣ ಅಂತ ಇನ್ನೊಬ್ಬಿದ್ದ. ಅವನಿಗೂ ಇವನಿಗೂ ಜಿದ್ದಾಜಿದ್ದು ಶುರುವಾಗ್ಬಿಡ್ತು. ಏನಂತ? ಅವಳು ನನಗೆ ಸೇರಬೇಕಾದವಳು, ಇವಳು ನನಗೆ ಸೇರಬೇಕಾದವಳು ಅಂತ. ವಾಲಿಯ ಜೀವನವನ್ನು ಗಮನಿಸ್ತಾ ಇರಿ, ಅವನ ಬದುಕು ಹೇಗೆ ಸಾಗ್ತಾ ಇತ್ತು ಅಂತ. ಕೊನೆಗೆ ಏನಾಯಿತು ಅಂದರೆ, ದೇವೈಹಿ ಸುಷೇಣ ಕಲಹೆ ಪುತ್ರೀತಿ ಪ್ರತಿಪಾದಿತ ಸುಷೇಣೋ ದುಹಿತುಸ್ತಸ್ಯಾಹ ಸ್ವಯಂವರ ಮಕಲ್ಪಯತ್. ಆದರೆ ಏನಾಯಿತು ಕೇಳಿದರೆ, ಇವಳು ನನಗೆ ಅಂತ ಕಿತ್ತಾಳ ಮಾಡಬೇಕಿದ್ರೆ ಅದೃಷ್ಟವಶಾತ್ ವಾಲಿ ಆಕೆಯ ಬಲಗೈಯನ್ನು ಹಿಡಿದುಬಿಟ್ಟಿದ್ದ. ಸುಷೇಣ ಆಕೆಯ ಎಡಗೈಯನ್ನು ಹಿಡಿದಿದ್ದ. ಕಿತ್ತಾಟ ಇನ್ನೇನು ಜಾಸ್ತಿ ಕಿತ್ತರೆ ಅವಳು ಕೈಯ ಕಿತ್ತೋಗಬೇಕು. ಹಾಗೆ ನಡೀತಾ ಇತ್ತು. ಕೊನೆಗೆ ಅಲ್ಲಿ ಬಂದಂತಹ ದೇವತೆಗಳೆಲ್ಲ ಸೇರಿ ಒಂದು ನಿರ್ಣಯವನ್ನು ಕೊಟ್ಟರು. ಏನು ಅಂದರೆ, ಯಾರು ಆಕೆಯ ಬಲಗೈಯನ್ನು ಹಿಡಿದಿದ್ದಾನೋ ಅವನು ಪತಿ ಆಗ್ತಾನೆ, ಯಾವನು ಆಕೆಯ ಎಡಗೈಯನ್ನು ಹಿಡಿದಿದ್ದಾನೋ ಅವನು ಆಕೆಗೆ ತಂದೆಗೆ ಸಮಾನ. ಹಾಗಾಗಿ ಸುಷೇಣ ಏನಾದ? ತಾರೆಗೆ ಅಂದಿನಿಂದ ತಂದೆಗೆ ಸಮಾನನಾದ. ವಾಲಿ ತಾರೆಗೆ ಪತಿ ಆದ. 3 ಪ್ರಸಂಗವನ್ನು ಹೇಳಿದ್ದೇನೆ. 3 ಪ್ರಸಂಗವೂ ಸಹ ಸ್ತ್ರೀಗೆ ಸಂಬಂಧಪಟ್ಟಿದ್ದೆ, ಅದನ್ನು ನಾವು ಮರೆಯಬಾರದು. ಇಷ್ಟು ಆದ ಮೇಲೆ ಕೊನೆಗೆ ಈ ವಾಲಿ ಹೋದಲ್ಲೆಲ್ಲ ತನ್ನ ಪರಾಕ್ರಮವನ್ನು ಮೆರಿತಾ ಇದ್ದ. ವಾಸ್ತವಿಕವಾಗಿ ಸುಗ್ರೀವನ ಜೊತೆಗೆ ವಾಲಿ ಇಷ್ಟೆಲ್ಲ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದದ್ದು ಇರಲಿಲ್ಲ. ಯಾಕೆಂದರೆ ಸುಗ್ರೀವ ಸಹಜವಾಗಿ ಒಳ್ಳೆಯವನಿದ್ದ. ಆ ಕಲ್ಲು ಬಂಡೆ ಮುಚ್ಚಿದ್ದಿದ್ದಾಗಲಿ ಅಥವಾ ಇಲ್ಲಿ ಬಂದು ಪಟ್ಟಾಭಿಷೇಕ ಮಾಡ್ಕೊಂಡಿದ್ದಾಗಲಿ ಅದು ಯಾವುದೂ ಸಹ ಉದ್ದೇಶಪೂರ್ವಕವಾದದ್ದಲ್ಲ. ಆದರೆ ವಾಲಿ ಏನು ಮಾಡೋದಕ್ಕೆ ಹಿಡಿದ್ರೆ, ತನ್ನ ಈ ತೋಳುಬಲದ ಶಕ್ತಿಯ ಜೊತೆಗೆ ಒಳಗೊಳಗೆ ಅವಿವೇಕವನ್ನು ಬೆಳೆಸ್ಕೊಂಡ, ಮಾಡಬಾರದ ಕೆಲಸವನ್ನು ಮಾಡಿದ. ಕೊನೆಗೆ ಸುಗ್ರೀವ ಇರಬೇಕಿದ್ದೇನೆ, ಬದುಕಿರುವಾಗಲೇ ಅವಳ ಪತ್ನಿಯನ್ನು ಸಹ ತನ್ನ ಹತ್ತಿರದಲ್ಲಿ ಇರಿಸಿಕೊಂಡಿದ್ದ. ಹೀಗೆ ಇಂತಹ ವಾಲಿ ಒಂದು ರೀತಿಯ ವಿಚಿತ್ರವಾದಂತಹ ಸ್ವಭಾವದವನು. ಆದ್ದರಿಂದ ಇಂಥ ವಾಲಿಯನ್ನು ಮುಂದೆ ರಾಮ ಏನು ಮಾಡಬೇಕಾಯಿತು? ಮುಗಿಸುವ ಸಂದರ್ಭ ಬಂತು. ಅದಕ್ಕೆ ಇನ್ನೂ ಕಾರಣಗಳು ಹಲವಾರು. ಇದೆಲ್ಲದಕ್ಕೂ ಸಹ ರಾಮ ಅವನಿಗೆ ಸರಿಯಾದಂಥ ವಿವೇಕವನ್ನು ಕೊಡ್ತಾನೆ. ಕೊನೆಗೆ ವಾಲಿ ಇದೆಲ್ಲವನ್ನೂ ಸಹ ಒಪ್ಪಿಕೊಳ್ತಾನೆ ಹೀಗೆ ಅಂತ. ಅದರ ಜೊತೆಗೆ ಕೊನೆಗೆ ವಾಲಿ ರಾಮನ ಬಾಣಾಘಾತಕ್ಕೆ ತುತ್ತಾಗಿ, ಇಲ್ಲೊಂದು ಸ್ವಾರಸ್ಯ ಉಂಟು. ನೇರವಾಗಿ ರಾಮ ಬಾಣವನ್ನು ಬಿಟ್ಟು ವಾಲಿಯನ್ನು ಒಂದೇ ಏಟಿಗೆ ಸಾಯಿಸುವುದಿಲ್ಲ. ಅವನ ಎದೆಗೆ ಒಂದು ಬಾಣವನ್ನು ಬಿಟ್ಟು
ಅವನ ಶಕ್ತಿಯನ್ನು ಎಳೆದು ಬಿಡ್ತಾನೆ. ಎಳೆದಾದ ಮೇಲೆ ಅವನು ಹಾಗೆ ಬಿದ್ದಿರ್ತಾನೆ. ಅಲ್ಲಿ ನೋಡ್ತಾನೆ, ರಾಮ ಮುಂದಕ್ಕೆ ಬಂದು ನಿಲ್ತಾನೆ. ಆಗ ಅವನು ರಾಮನನ್ನು ಎಲ್ಲಿಲ್ಲದ ಶಬ್ದಗಳಿಂದ ಮೊದಲಿಸ್ತಾನೆ. ಅಂದರೆ ರಾಮನ ನಿಂದನೆಯನ್ನು ಮಾಡ್ತಾನೆ. ಹಾಗೆ ಹೀಗೆ ಇತ್ಯಾದಿ ಇತ್ಯಾದಿ ಎಲ್ಲ ಅದನ್ನು ನಾವು ರಾಮನ ಚಾರಿತ್ರ್ಯ ಸಂದರ್ಭದಲ್ಲಿ ಪೂರ್ತಿಯಾಗಿ ನೋಡ್ತೇವೆ. ಅದಕ್ಕೆ ರಾಮ ಉತ್ತರವನ್ನು ಹೇಳಬೇಕು. ಆ ರಾಮನನ್ನು ಬಹಳ ಮುಕ್ತವಾಗಿ ಬೈತಾನೆ ಅವನು. ಹೀಗೆ ಅಂತ, ನನ್ನನ್ನು ನೀನು ಯಾಕೆ ಸಾಯಿಸಿದೆ, ನನಗೆ ನಿನಗೆ ಏನು ಜಗಳ ಇಲ್ಲ ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ ಕೊನೆಗೆ ರಾಮ ಹೇಳಿದಂತಹ ಎಲ್ಲ ಉತ್ತರಗಳನ್ನು ಸಹ ಅವನು ಕೇಳ್ತಾನೆ. ಕೇಳಿ ಆದಮೇಲೆ ಅತ್ಯಂತ ಸಹನೆಯಿಂದ ಅದಷ್ಟನ್ನೂ ಸಹ ಒಪ್ಪಿಕೊಂಡು ತಾನು ಮಾಡಿದ್ದು ತಪ್ಪು ಹೌದು ಅನ್ನೋದು ಅವನಿಗೆ ಮನವರಿಕೆ ಆಗುತ್ತೆ. ರಾಮ ಹಾಗೆ ಉತ್ತರವನ್ನು ಕೊಡ್ತಾನೆ. ಕೊಟ್ಟಾದ ಮೇಲೆ ವಾಲಿ ಹೇಳ್ತಾನೆ, ಒಂದೇ ಒಂದು ನನ್ನ ಬೇಡಿಕೆ, ನೀನು ಹೇಳಿದ್ದಷ್ಟು ಸತ್ಯ, ನಾನು ಮಾಡಿದ್ದಷ್ಟು ತಪ್ಪು ಹೌದು. ಹೇಳಿ ಕೇಳಿ ನಾನು ವಾನರ ಸಂತತಿಯಲ್ಲಿ ಬಂದಿದ್ದೇನೆ, ಸಾಲದ್ದಕ್ಕೆ ಚಪಲ ಚಿತ್ತ ಮತ್ತು ಸ್ತ್ರೀಲೋಲ, ಈ ಎಲ್ಲ ಕಾರಣಗಳಿಂದ ನೀನು ಹೇಳಿದ ಎಲ್ಲವನ್ನು ಸಹ ನಾನು ಒಪ್ಪಿಕೊಳ್ತೇನೆ ಅಂತ ಒಪ್ಕೊಂಡು ಕೊನೆಗೆ ಒಂದು ಮಾತು ಹೇಳ್ತಾನೆ. ಸುಗ್ರೀವನಿಗೆ ಗಂಡು ಸಂತತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ರಾಮಾಯಣದಲ್ಲಂತೂ ಇಲ್ಲ. ಹಾಗಾಗಿ ನಮ್ಮ ವಂಶದ ಕುಡಿಯಾಗಿರೋನು ಒಬ್ಬನೇ ಒಬ್ಬ, ಯಾರು ಅಂದರೆ ಅಂಗದ. ಆ ಅಂಗದನನ್ನು ಸುಗ್ರೀವ ತನ್ನ ಮಗನಂತೆ ನೋಡಿಕೊಳ್ಳುವ ಹಾಗೆ ಅವನಿಗೆ ಬುದ್ಧಿ ಹೇಳು ರಾಮ ಬಂದು. ಮತ್ತು ನನ್ನ ಪತ್ನಿಯಾದಂಥ ತಾರೆ ಇನ್ನು ಮುಂದೆ ಅವಳು ಅನಾಥಳಾಗಬಾರ್ದು, ಸುಗ್ರೀವ ಆಕೆಯನ್ನು ಸರಿಯಾಗಿ ನೋಡಿಕೊಳ್ಳಲಿ, ಹಾಗೆ ಸುಗ್ರೀವನಿಗೆ ನೀನು ಹೇಳು. ಒಟ್ಟಾರೆ ಈ ಕಿಷ್ಕಿಂಧ ಎನ್ನುವಂಥದ್ದು, ಈ ಕಪಿ ಸಾಮ್ರಾಜ್ಯ ಅದು ಸರಿಯಾಗಿ ಮುಂದುವರಿಯಬೇಕು, ಇದು ನನ್ನ ಆಸೆ. ನಿನ್ನನ್ನು ನೋಡ್ತಾ ನೋಡ್ತಾ ನಾನು ಪ್ರಾಣವನ್ನು ಬಿಡ್ತೇನೆ, ನನ್ನ ತಪ್ಪನ್ನು ಕ್ಷಮಿಸು, ನಿನಗೆ ನಾನು ಶರಣಾಗಿದ್ದೇನೆ ಅಂತ ಕೊನೆಗೆ ವಾಲಿಗೆ ಜ್ಞಾನೋದಯ ಆಗುತ್ತೆ. ರಾಮ ಅವನಿಗೆ ತಥಾಸ್ತು ಅಂತ ಹೇಳ್ತಾನೆ. ಬಾಣವನ್ನು ಕೈಯಾರೆ ತೆಗಿತಾನೆ. ತೆಗೆದಾಗ ವಾಲಿ ತನ್ನ ಪ್ರಾಣವನ್ನು ಬಿಡ್ತಾನೆ. ದುಷ್ಟನೇ ಇರಬಹುದು, ಆದರೂ ರಾಮನ ಸನ್ನಿಧಿಯಲ್ಲಿ ಪ್ರಾಣ ಬಿಟ್ಟನಲ್ಲ ಅಲ್ವಾ, ಇದು ವಿಶೇಷತೆ. ಹಾಗಾಗಿ ರಾಮನ ಸನಿಹಕ್ಕೆ ಬಂದವರೆಲ್ಲರೂ ಸಹ ತಮ್ಮನ್ನು ತಾವು ಉದ್ಧರಿಸಿಕೊಂಡವರು. ಇಷ್ಟು ಹಿನ್ನೆಲೆಯಲ್ಲಿ ವಾಲಿ ಯಾಕೆ ರಾಮನಿಂದ ಹತನಾದ, ಅದರ ಪೂರ್ವಪೀಠಿಕೆಯಾಗಿ ಅವನ ಆ ಇಂದ್ರಿಯ ಪರವಶತೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾಳೆ ದಿವಸ ಆ ರಾಮನ ಚಾರಿತ್ರ್ಯ ಶೋಧನೆ ಮಾಡಬೇಕಿದ್ರೆ ಇಲ್ಲಿಂದನೇ ಮುಂದುವರಿಸೋಣ. ಏನೆಲ್ಲ ತಪ್ಪನ್ನು ರಾಮ ಅವನಲ್ಲಿ ಕಂಡ ಅಂತ ಅಲ್ಲಿಂದ ವಿಚಾರ ಮುಂದುವರಿಯುತ್ತೆ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.